ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನೋಡಿ ನಾನು ಮಾಡೆಲ್ ಕ್ವಶನ್ ಪೇಪರ್ ಫಸ್ಟು ನಿಮಗೆ ಬಂದಿರೋದು ಈ ವರ್ಷ ರೆಡ್ಯೂಸ್ ಸಿಲೆಬಸ್ ಮೇಲೆ 2021 ಆ ಮಾಡೆಲ್ ಕ್ವಶನ್ ಪೇಪರ್ನ ನಾನು ಇವತ್ತಿನ ದಿವಸ ಸಾಲ್ವ್ ಮಾಡ್ತಾ ಇದ್ದೀನಿ. ನಾನು ಎಲ್ಲೆಲ್ಲ ಕ್ವಶನ್ ಹಾಕ್ಕೊಂಡಿದ್ದೀನಿ ಮೊದಲಿಗೆ. ಸೊ ಅದರದ್ದು ಸೊಲ್ಯೂಷನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಭಾಳ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಕೂಡ ಮಾಡಿದ್ರು ಇದರದ್ದು ಸೊಲ್ಯೂಷನ್ ಮಾಡಿ ಸರ್ ಅಂತ. ಸೊ ಹಾಗಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದು ಫಸ್ಟ್ ಪೇಪರ್ ಆಗಿದೆ ನಿಮ್ಮದು ಮಾಡೆಲ್ ಕ್ವಶನ್ ಪೇಪರ್ದು, ಅದು 2021. ಓಕೆ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಬರೋದು ಪಾರ್ಟ್ ಎಯಲ್ಲಿ 1 ಮಾರ್ಕ್ಸ್ ಕ್ವಶನ್ಸು 10 ಕ್ವಶನ್ಸ್ಗಳಿರುತ್ತೆ. ಇವೆಲ್ಲ ಕ್ವಶನ್ಸು ಕಂಪಲ್ಸರಿ ಆಗಿರುತ್ತೆ. ಓಕೆನಾ. ಸೊ ಮೊದಲು ರಿಲೇಷನ್ ಆ್ಯಂಡ್ ಫಂಕ್ಷನ್ ಮೇಲೆ ಬರುವಂಥ ಫಸ್ಟ್ ಕ್ವಶನ್ ಏನಾಗಿದೆ ನೋಡಿ, ಡಿಫೈನ್ ಆ್ಯನ್ ಎಂಪ್ಟಿ ರಿಲೇಷನ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಡಿಫೈನ್ ಆ್ಯನ್ ಎಂಪ್ಟಿ ರಿಲೇಷನ್ ಅಂದರೆ ಇದು ಭಾಳ ಸಿಂಪಲು. ಎಂಪ್ಟಿ ರಿಲೇಷನ್ ಅಂದರೆ ಏನಾಗಿರುತ್ತೆ, ಆ ರಿಲೇಷನಲ್ಲಿ ಯಾವುದೇ ಆರ್ಡರ್ ಪೇರ್ ಇರಲಿಲ್ಲ ಅಂದರೆ ಯಾವುದೇ ರಿಲೇಷನ್ನು ಮತ್ತೊಂದು ಸೆಟ್ ಜೊತೆ ಹೊಂದಿದ್ದಿಲ್ಲ ಅಂದರೆ ಅಂಥ ರಿಲೇಷನ್ಗೆ ನಾವೇನಂತ ಹೇಳ್ತೀವಿ, ಎಂಪ್ಟಿ ರಿಲೇಷನ್ ಅಂತ ಹೇಳ್ತೀವಿ. ಓಕೆ. ಸೊ ಅದನ್ನ ಡೆಫಿನಿಷನ್ ಯಾವ ಥರ ಬರೀಬೇಕಪ್ಪ ಅಂತಂದರೆ, a relation R in a set A is called an empty relation if no elements of A is related to any element of A. ಅಂದರೆ ಇವಾಗ ನಾವು ಏನು ತೊಗೊಂಡಿದ್ದೀವಿ, ಎರಡು ಸೆಟ್ಟು A ಕ್ರಾಸ್ ಏನೇ ತೊಗೊಂಡಿದ್ದೀವಿ, ಎರಡು ಸೇಮ್ ಸೆಟ್ನ ತೊಗೊಂಡಾಗ ಎ ಅಲ್ಲಿರುವಂಥ ಫಸ್ಟ್ ಸೆಟ್ಟಲ್ಲಿರುವಂಥ ಯಾವುದೇ ಎಲಿಮೆಂಟು ಸೆಕೆಂಡ್ ಜೊತೆ ರಿಲೇಷನ್ನೇ ಹೊಂದಿಲ್ಲ ಅಂತಂದರೆ ಅಂಥ ರಿಲೇಷನ್ಗೆ ಏನಂತ ಹೇಳ್ತೀವಿ, ಎಂಪ್ಟಿ ರಿಲೇಷನ್ ಅಂತಂದರೆ ಅಲ್ಲಿ ಏನಿರುತ್ತೆ, ಯಾವುದೇ ರಿಲೇಷನ್ ಇರೋದಿಲ್ಲ. ಅದಕ್ಕೆ ನಾವಿಲ್ಲಿ ಎಂಪ್ಟಿ ಅಂತ ಬರೆದಿದ್ದೀವಿ. ಓಕೆ. ಎಂಪ್ಟಿ ರಿಲೇಷನ್ ಇಸ್ ಆಲ್ಸೋ ಸಬ್ಸೆಟ್ ಆಫ್ A ಕ್ರಾಸ್ ಎ ಆಗುತ್ತಾ. ರಿಲೇಷನ್ ಅಂದ್ರೆ ಏನು, ಸಬ್ಸೆಟ್ ಆಫ್ A ಕ್ರಾಸ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಇರಬೇಕು ಸಬ್ಸೆಟ್ಟು. ಎಂಪ್ಟಿ ರಿಲೇಷನ್ನು ಏನಾಗಿರುತ್ತೆ ನೋಡಿ, ಎಂಪ್ಟಿ ಸೆಟ್ ನಾವು ಏನಂತ ಕರಿತೀವಿ, ಎಂಪ್ಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ಟು. ಸೊ ಇದನ್ನು ನಾವು ರಿಫೈನ್ ಮಾಡ್ಬೋದಾ. ಓಕೆ. ಎಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಇದೇ ಡೆಫಿನಿಷನ್ನೇ ಬರೀಬೇಕು ಎಕ್ಸಾಮಲ್ಲಿ, ಯಾಕಂದರೆ ಇದೇ ಡೆಫಿನಿಷನ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರಲ್ಲ, ಅದೇ ಡೆಫಿನಿಷನ್ನೇ ಜಾಸ್ತಿ ಬರೆಯೋದ್ರಿಂದ ನಿಮಗೆ ಮಾರ್ಕ್ಸ್ ಬರೋ ಚಾನ್ಸಸ್ ಭಾಳ ಇರುತ್ತೆ. ಓಕೆ. ಸೊ ಇದು ಕ್ಲಿಯರ್ ಆಯಿತಾ. ಸೊ ಇದಾದಮೇಲೆ ನೆಕ್ಸ್ಟು ಇನ್ನು ಸೆಕೆಂಡ್ ಕ್ವಶನ್ಗೆ ಹೋಗೋಣ. ನೀವು ಸೆಕೆಂಡ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ, ರೈಟ್ ದ ಡೊಮೇನ್ ಆಫ್ ದ ಫಂಕ್ಷನ್ y is equals to sec inverse of x. ಓಕೆ. ಸೊ ಡೊಮೇನ್ ಆಫ್ ದ sec inverse of x ಈಸ್ ಏನಾಗಿರುತ್ತೆ, r ಮೈನಸ್ 1 to 1 ಆಗಿರುತ್ತೆ. ಅಂದರೆ ಇದನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ರಿಯಲ್ ನಂಬರ್ ಆಗಿರುತ್ತೆ. ಅದನ್ನ ಅಥವಾ ಈ ಥರನೂ ಬರಿಬೋದು ನಾವು. ಯಾವ ಥರಪ್ಪ ಅಂತಂದರೆ -∞ to -1, ಇದು ಕ್ಲೋಸ್ ಬ್ರ್ಯಾಕೆಟು, ಯೂನಿಯನ್ ಆಫ್ 1 to ∞, ಈ ಥರನೂ ಬರೀಬೋದು. ಓಕೆ. ಸೊ ಇದಾಗಿದೆ ನಿಮ್ಮದು ಸೆಕ್ ಇನ್ವರ್ಸದ್ದು ಡೊಮೇನ್ ಆಗಿರುತ್ತೆ. ಇಷ್ಟು ಬರೆದ್ರೆ ನಿಮಗೆ ಮತ್ತೆ 1 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ. ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಹೋಗೋಣ. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 5 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮ್ಯಾಟ್ರಿಕ್ಸಲ್ಲಿ 5 ಎಲಿಮೆಂಟ್ಸ್ ಇದ್ದರೆ ಅದರದ್ದು ಆರ್ಡರ್ ಪೇರ್ ಏನೇನಾಗುತ್ತೆ, ಪಾಸಿಬಲ್ ಆರ್ಡರ್ ಪೇರ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಷ್ಟು ಎಲಿಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ, 5 ಎಲಿಮೆಂಟ್ಸು. 5 ಎಲಿಮೆಂಟ್ಸ್ ಇದ್ದರೆ 5 into 1 ಆದರೂ ಬರ್ಬೋದು, ಇದು ಒಂದು ಆರ್ಡರ್ ಬರ್ಬೋದು, ಇಲ್ಲಾಂದರೆ 1 into 5 ಬರ್ಬೋದು. ಅದು ಬಿಟ್ಟರೆ ಬೇರೆ ಯಾವುದಾದ್ರೂ ಬರುವಂಥ ಚಾನ್ಸಸ್ ಇದೆಯಾ, ಇಲ್ಲ. ಸೊ ಹಾಗಾಗಿ ಇದೇ ನಿಮ್ಮದು ಆರ್ಡರ್ ಪೇರ್ ಆಗುತ್ತೆ. ಇಲ್ಲಾಂದರೆ ಈ ಥರನೂ ಬರೀಬೋದು, 5,1 ಅಂತ ಬರೀಬೋದು, ಇಲ್ಲಾಂದರೆ 1,5 ಈ ಥರನೂ ನೀವು ಡಿಫೈನ್ ಮಾಡಿ ಬರೀಬೋದು. ಓಕೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ. ಇದಿಷ್ಟೇ ಸಿಂಪಲ್ ಆನ್ಸರು. ಪಾಸಿಬಲ್ ಆರ್ಡರ್ ಈಸ್ 5,1 ಆ್ಯಂಡ್ 1,5. ಓಕೆ. ಇನ್ನು ನಾನು ಫೋರ್ತ್ ಕ್ವಶನ್ಗೆ ಬರ್ತಾ ಇದ್ದೀನಿ. ಡಿಟರ್ಮೆಂಟ್ದು ಏನಿದೆ ನೋಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡೋದಿದೆ. ಸೊ ಇದು ಡಿಟರ್ಮೆಂಟ್ ಆಗಿರುತ್ತೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಮೊದಲಿಗೆ ನಾನಿಲ್ಲಿ ಕ್ವಶನ್ನ ಬರ್ಕೊತಾ ಇದ್ದೀನಿ ನೋಡಿ. ಏನಿದೆ ಕ್ವಶನ್ನು, x 2 18 x ಇದೆ ಈಸ್ ಈಕ್ವಲ್ಸ್ ಟು, ಈ ಸೈಡು 6 2 18 6 ಇದೆ. ಸೊ ಇವಾಗ ಏನು ಮಾಡ್ತೀರಾ, ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆನಾ. x ಇಂಟು x ಏನಾಗುತ್ತೆ, x² ಆಯಿತು, ಮೈನಸ್ 18 into 2 36 ಆಗುತ್ತೆ. ಅದೇ ಥರನಾಗಿ 6 into 6 36, ಇದು 18 into 2 ಅಂದರೆ 36 ಆಗುತ್ತೆ. ಇಲ್ಲಿ ಮೈನಸ್ ತೊಗೋಬೇಕು. ಓಕೆ. 36 - 36 ಏನಾಗಿಬಿಡುತ್ತೆ, 0 ಆಯಿತಾ ಇದು ರಿಸಲ್ಟು. ಓಕೆ. 36 ಈ ಸೈಡ್ ತೊಗೊಳ್ಳಿ, x² ಈಸ್ ಈಕ್ವಲ್ಸ್ ಟು ಪ್ಲಸ್ 36 ಆಗುತ್ತೆ. ಅದಾದಮೇಲೆ x ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 6 ಅಂದರೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ಸ್ಕ್ವೇರ್ ಹೋಗಿಬಿಡುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 36 ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 6 ಬರುತ್ತೆ. ಓಕೆ. ಇದು ಸಿಂಪಲ್ ಇದೆನಾ. ಓಕೆ. ಇನ್ನು ನೆಕ್ಸ್ಟು ಫಿಫ್ತ್ ಕ್ವಶನ್ಗೆ ಹೋಗೋಣ. ಫಿಫ್ತ್ ಕ್ವಶನ್ ನೋಡಿ ಏನಿದೆ, ಫಿಫ್ತ್ ಕ್ವಶನ್ ಇದೆ, ಇಫ್ y is equals to tan of √x ಅಂತಿದೆ. ಓಕೆ. ಇದಕ್ಕೆ ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇದು ಬಹಳ ಸಿಂಪಲ್ ಇದೆ ನೋಡಿ ಸ್ಟೂಡೆಂಟ್ಸ್. tan of √x ಇದೆ. ಸೊ ಇದಕ್ಕೆ ನಾವು ಫಸ್ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಆಗ ನಮಗೇನಾಗುತ್ತೆ, ಈ ಸೈಡು
ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಇಲ್ಲಿ y ಇದೆಯಲ್ಲ ಅದಕ್ಕೆ ಡಿ ವೈ ಬೈ ಡಿ ಎಕ್ಸು. ಇಲ್ಲಿ ಫಸ್ಟಿಗೆ ಏನಿದೆ ಟ್ಯಾನ್ ಫಂಕ್ಷನ್ ಇದೆ. ಟ್ಯಾನ್ ಡಿಫ್ರೆನ್ಷಿಯೇಷನ್ ಏನು ನಮಗೆ ಗೊತ್ತಿರಬೇಕು. ಏನಾಗುತ್ತೆ ಟ್ಯಾನ್ ಡಿಫ್ರೆನ್ಷಿಯೇಷನು ಸೆಕ್ ಸ್ಕ್ವೇರ್ ಆಫ್ ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಜಾಗದಲ್ಲಿ ಏನು ಬಂದಿದೆ ಇವಾಗ ರೂಟ್ ಎಕ್ಸ್ ಬಂದಿದೆ. ಅಂದರೆ ಇದಕ್ಕೆ ನಾವು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಯಾಕಂದರೆ ಎಕ್ಸ್ಟ್ರಾ ರಿಸಲ್ಟು. ಬರೀ ಎಕ್ಸ್ ಇತ್ತು ಅಂದರೆ ಇದಷ್ಟೇ ಬರಿಬೋದಾಗಿತ್ತು, ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ ರೂಟ್ ಬಂದಿದೆ, ಅದಕ್ಕೆ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಗೇನಾಗುತ್ತೆ ನೋಡಿ, ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಸೆಕ್ ಸ್ಕ್ವೇರ್ ಆಫ್ ರೂಟ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಏನಾಗುತ್ತೆ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಆಗುತ್ತೆ. ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ ಇದು ಕ್ವಶನು? ಓಕೆ ನೆಕ್ಸ್ಟು 6th ಕ್ವಶನ್ ನೋಡಿ ಏನಿದೆ ಇಲ್ಲಿ. 6th ಕ್ವಶನ್ ಕೊಟ್ಟಿದ್ದಾರೆ ಇಂಟಿಗ್ರೇಷನ್ ಆಫ್ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಇ ರೇಸ್ ಟು ಎಕ್ಸ್ ಡಿ ಎಕ್ಸ್ ಅಂತ. ಸೊ ಇಲ್ಲಿ ಪ್ಲಸ್ ಇದೆ ಅಂದರೆ ಇಂಟಿಗ್ರೇಷನ್ ಸಪ್ರೇಟಾಗಿ ತೊಗೊಳ್ಬೋದಾ? ಓಕೆ ಸಪ್ರೇಟಾಗಿ ತೊಗೋತಾ ಇದ್ದೀನಿ ನೋಡಿ. ಏನಾಗುತ್ತೆ ಇಂಟು 2x ಸ್ಕ್ವೇರ್ ಇದು ಡಿ ಎಕ್ಸ್ ಆಗುತ್ತೆ, ಪ್ಲಸ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್ ಡಿ ಎಕ್ಸ್ ಆಯಿತು. ಓಕೆ 2ನ ಹೊರಗಡೆ ತೊಗೊಂಬಿಡಿ, ಯಾಕಂದರೆ ಇದು ಕಾನ್ಸ್ಟೆಂಟ್ ಆಗುತ್ತೆ. ಸೊ ಹೊರಗಡೆ ತೊಗೊಂಡ್ರೆ ಉಳಿತದಷ್ಟರಲ್ಲಿ ಎಕ್ಸ್ ಸ್ಕ್ವೇರ್ ಮಾತ್ರ. ಓಕೆ ಸೊ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಟು ಎನ್ ಫಾರ್ಮುಲಾ n+1 ಡಿವೈಡ್ ಬೈ n+1, ಅದಕ್ಕೆ 2+1 ಅಂದರೆ 3 ಆಯಿತು. ಪ್ಲಸ್ ಇಲ್ಲಿ ಇ ರೇಸ್ ಟು ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ ಇ ರೇಸ್ ಟು ಎಕ್ಸೇ ಆಗುತ್ತೆ. ಅದಾದಮೇಲೆ ಪ್ಲಸ್ ಸಿ. ಇಷ್ಟಾದರೆ ಇದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ ಇದು? ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಬಂದು ನೋಡಿ ಏನಿದೆ, ಇದು ಭಾಳ ಸಿಂಪಲ್ ಆಗಿದೆ ನೋಡಿ. ಡಿಫೈನ್ ಎ ನೆಗೆಟಿವ್ ವ್ಯಾಕ್ಟರ್. ನೆಗೆಟಿವ್ ವ್ಯಾಕ್ಟರ್ ಅಂತಂದರೆ ಏನಾಗಿರುತ್ತೆ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಅಪೋಸಿಟ್ ಡೈರೆಕ್ಷನ್ ಇರುತ್ತೆ, ಅದಕ್ಕೆ ನಾವೇನಂತ ಹೇಳ್ತೀವಿ ನೆಗೆಟಿವ್ ವ್ಯಾಕ್ಟರ್ ಅಂತ ಹೇಳ್ತೀವಿ. ಓಕೆ ಸೊ ನೋಡಿ ನಾನು ಇಲ್ಲಿ ಬರೀತಾ ಇದ್ದೀನಿ ಡೆಫಿನಿಷನ್ನ. ಓಕೆ ಸೊ ಏನಿದೆ ನೆಗೆಟಿವ್ ವ್ಯಾಕ್ಟರ್ ಅಂದರೆ ದ ವ್ಯಾಕ್ಟರ್ ವಿಚ್ ಹ್ಯಾಸ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ದ ವ್ಯಾಕ್ಟರ್ ಎ ಬಟ್ ಅಪೋಸಿಟ್ ಡೈರೆಕ್ಷನ್ ಈಸ್ ಕಾಲ್ಡ್ ದ ನೆಗೆಟಿವ್ ಆಫ್ ಅ ವ್ಯಾಕ್ಟರ್ ಎ ಆ್ಯಂಡ್ ಇಟ್ ಇಸ್ ಡಿನೋಟೆಡ್ ಬೈ ಮೈನಸ್ ಆಫ್ ಎ. ಇದು ಮೈನಸ್ ಇದೆಯಲ್ಲ ಇದನ್ನು ಬರೀಲೇಬೇಕಾಗುತ್ತೆ, ಯಾಕಂದರೆ ಕ್ವಶನ್ ಡಿಫೈನ್ ಅಂತ ಕೊಟ್ಟಾಗ ಇದನ್ನು ನೀವು ಬರೆದ್ರೆ ಇದು ಕಂಪ್ಲೀಟ್ ಆನ್ಸರ್ ಆಗುತ್ತೆ. ನೋಡಿ ಎಷ್ಟು ಬರುತ್ತೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಸಿಂಪಲ್ ಇದೆಯಾ ಇದು ಡೆಫಿನಿಷನ್ನು? ಓಕೆ ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 8ಗೆ ಹೋಗೋಣ. 8 ನೋಡಿ ಭಾಳ ಸಿಂಪಲ್ ಇದೆ. ಏನು ಕೊಟ್ಟಿದ್ದಾರೆ, ಇಫ್ ದ ಲೈನ್ ಮೇಕ್ಸ್ ಆ್ಯಂಗಲ್ 90 ಡಿಗ್ರಿ 135 ಡಿಗ್ರಿ ಆ್ಯಂಡ್ 45 ಡಿಗ್ರಿ ವಿತ್ ಎಕ್ಸ್ ವೈ ಆ್ಯಂಡ್ ಝೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಅಂತ ಕೇಳಿದ್ದಾರೆ. ಓಕೆ ಸೊ ಡೈರೆಕ್ಷನ್ ಕೊಸೈನ್ಸನ್ನು ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಆಲ್ರೆಡಿ ನಮ್ಗೆ ಗೊತ್ತಿದೆ ಡೈರೆಕ್ಷನ್ ಕೊಸೈನ್ಸ್ ಯಾವುದಾಗುತ್ತೆ LMN ಅಂದರೆ ಕಾಸ್ ಅಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ. ಓಕೆ ಇಲ್ಲಿ ಅವ್ರು ನಮ್ಗೆ ಏನು ಕೊಟ್ಟಿದ್ದಾರೆ ನೋಡಿ, ಆಲ್ಫಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟಿದೆ ಒಂದೇದು 90 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಬೀಟಾನು ಆ್ಯಂಗಲ್ ಕೊಟ್ಟಿದ್ದಾರೆ, ಎಷ್ಟಿದೆ 135 ಡಿಗ್ರಿ ಇದೆ. ಅದಾದಮೇಲೆ ಗಾಮಾ ಕೊಟ್ಟಿದ್ದಾರೆ, ಇದೆಷ್ಟಿದೆ 45 ಡಿಗ್ರಿ. ಓಕೆ ಸೊ ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ ನೋಡಿ. ಸೊ ಫಸ್ಟ್ಗೆ ನಾವು ಬರೀಬೇಕಾಗಿರೋದು ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಲ್ ಅಂತಂದರೆ ಏನು ತಿಳ್ಕೊಳ್ತೀವಿ ನಾವು, ಕಾಸ್ ಆಫ್ ಅಲ್ಫಾ. ಸೊ ಕಾಸ್ ಆಫ್ ಅಲ್ಫಾ ಅಂದರೆ ಕಾಸ್ ಅಲ್ಫಾ ಎಷ್ಟು ಕೊಟ್ಟಿದ್ದಾರೆ 90 ಡಿಗ್ರಿ. ಕಾಸ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತೆ 0 ಆಗುತ್ತೆ. ಸೊ 0 ಬರೀತೀರಾ, ಕರೆಕ್ಟಾ? ಅದಾದಮೇಲೆ ನೆಕ್ಸ್ಟು ಎಲ್ಲಾದಮೇಲೆ ಎಮ್ ಅಂದರೆ ಏನು, ಕಾಸ್ ಆಫ್ ಬೀಟಾ. ಸೊ ಕಾಸ್ ಆಫ್ ಬೀಟಾ ಅಂದರೆ ಎಷ್ಟು ಕೊಟ್ಟಿದ್ದಾರೆ 135 ಡಿಗ್ರಿ ಕೊಟ್ಟಿದ್ದಾರೆ. ಇದನ್ನು ನಾವು ಬರೀಬೇಕಂದ್ರೆ ವ್ಯಾಲ್ಯೂಸ್ ನಮ್ಗೆ ಗೊತ್ತಿಲ್ಲ ಅಂದರೆ ಸ್ಪ್ಲಿಟ್ ಮಾಡ್ಕೋಬೋದಲ್ವಾ. ಯಾವ ಥರ, ಕಾಸ್ ಆಫ್ 90 + 45 ಈ ಥರ ಮಾಡ್ಬೋದಾ. 90 + 45 ಅಂದರೆ 135 ಆಗುತ್ತೆ. ಸೊ 90 + θ ಅಂತಂದರೆ ಇದು ಯಾವ ಕ್ವಾಡ್ರಂಟ್ ಆಗುತ್ತೆ, ಸೆಕೆಂಡ್ ಕ್ವಾಡ್ರಂಟ್ ಆಗುತ್ತೆ. ಸೊ ಸೆಕೆಂಡ್ ಕ್ವಾಡ್ರಂಟ್ ಆದಾಗ ಕಾಸ್ ಏನಾಗಿರುತ್ತೆ, ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ, ನೆಗೆಟಿವ್ ಇರುತ್ತೆ. ಸೊ ಮೈನಸ್ ಸೈನ್ ಬರುತ್ತೆ. ಇಲ್ಲಿ 90 ಇದೆ, 90 ಇದ್ದರೆ ಟಿಗ್ನೋಮೆಟ್ರಿ ಇದ್ದದ್ದು ಕೋಟಿಗ್ನೋಮೆಟ್ರಿ ಆಗುತ್ತೆ, ಕೋಟಿಗ್ನೋಮೆಟ್ರಿ ಇದ್ದು ಟಿಗ್ನೋಮೆಟ್ರಿ ಆಗುತ್ತೆ. ಸೊ ಕಾಸ್ ಇದೆ, ಕಾಸ್ ಇದ್ದದ್ದು ಏನಾಯ್ತು ಇಲ್ಲಿ ಸೈನ್ ಆಫ್ θ ಆಗುತ್ತೆ. θ ಇದ್ದಲ್ಲಿ ಎಷ್ಟಿದೆ 45 ಡಿಗ್ರಿ ಇದೆ. ಅಂದರೆ ಎಷ್ಟಾಯ್ತಿದೆ ಆನ್ಸರ್ ಮೈನಸ್ ಸೈನ್ 45 ಡಿಗ್ರಿ ವ್ಯಾಲ್ಯೂ 1/√. ಆಗುತ್ತೆ. ಅಂದರೆ ಇದ್ರ ಕಂಪ್ಲೀಟ್ ಆನ್ಸರ್ ಎಷ್ಟಾಯ್ತಪ್ಪ ಅಂದರೆ -1/√2 ಆಯಿತು. ಇಲ್ಲೇ ಡೈರೆಕ್ಟಾಗಿ ಬರೆದ್ರೆ ನಡೆಯುತ್ತೆ. ಸೊ ಇದು ನಿಮ್ಗೆ ತಿಳಿಲಿ ಅಂತ ನಾನು ಕಂಪ್ಲೀಟಾಗಿ ಬರೆದಿದ್ದೀನಿ. ಅದಾದಮೇಲೆ ಲಾಸ್ಟ್ ಒಂದು ಬರೋದು ಎನ್ ಅಂದರೆ ಕಾಸ್ ಆಫ್ ಗಾಮಾ. ಇದು ಎಷ್ಟು ಕೊಟ್ಟಿದ್ದಾರೆ ಗಾಮಾ ವ್ಯಾಲ್ಯೂ 45 ಡಿಗ್ರಿ. ಸೊ ಕಾಸ್ 45 ಡಿಗ್ರಿ ಆನ್ಸರ್ ಎಷ್ಟಾಗುತ್ತೆ 1/√2. ಎಷ್ಟು ಬರ್ತದೆ ಇದು ಆನ್ಸರ್ ಕಂಪ್ಲೀಟ್ ಆಯಿತು ನೋಡಿ. ಸಿಂಪಲ್ ಇದನ್ನು ಇದು ಕೂಡ. ಓಕೆ ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 9ಗೆ ಹೋಗೋಣ. ಕ್ವಶನ್ ನಂಬರ್ 9 ನೋಡಿ ಏನಿದೆ, ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್ ಆಫ್ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಇದ್ರ ಮೇಲೆ ಒಂದು ಕ್ವಶನ್ ಯಾವಾಗಲೂ ಫಿಕ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆ ಆಪ್ಟಿಮಲ್ ಸೊಲ್ಯೂಷನ್ ಆದರೂ ಕೇಳ್ತಾರೆ, ಆಮೇಲೆ ಫಿಸಿಬಲ್ ರೀಸನ್ ಅಂದರೆ ಏನು ಕೇಳ್ತಾರೆ, ಇಲ್ಲಾಂದರೆ ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಏನು ಅಂತ ಕೇಳ್ತಾರೆ. ಒಂದು ಡೆಫಿನಿಷನ್ ಇಲ್ಲಿ ಬಂದೇ ಬರುತ್ತೆ. ಹಾರ್ಡ್ಲಿ 3-4 ಡೆಫಿನಿಷನ್ಗಳಿದ್ದಾವೆ.
ಅದನ್ನು ಪರ್ಫೆಕ್ಟ್ ಮಾಡಿದರೆ ಈ ಕ್ವಶನ್ ಕೂಡ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಇವಾಗ ಏನು ಕೇಳಿದಾರೆ ನೋಡಿ, ಅಪ್ಟಿಮಲ್ ಸೊಲ್ಯೂಷನ್ ಅಂತಂದರೆ ಏನು, ಇಲ್ಲಿ ಏನು ಮಾಡುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಮಿನಿಮಮ್ ವ್ಯಾಲ್ಯೂನ ಆಬ್ಜೆಕ್ಟಿವ್ ವ್ಯಾಲ್ಯೂನ ನಾವು ಫೈಂಡ್ ಮಾಡ್ತೀವಲ್ಲ ಲಾಸ್ಟಲ್ಲಿ, ಅದೇ ನಮ್ಮದು ಅಪ್ಟಿಮಲ್ ಸೊಲ್ಯೂಷನ್ ಆಗಿರುತ್ತೆ. ಕರೆಕ್ಟಾ? ಓಕೆ, ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ ಡೆಫಿನಿಷನ್ನು. ಓಕೆ, ಏನಾಯಿತು ನೋಡಿ, ಎನಿ ಫೀಸಿಬಲ್ ಸೊಲ್ಯೂಷನ್ ಆಫ್ ಆನ್ LPP ವಿಚ್ ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ಕಾಲ್ಡ್ ಆ್ಯನ್ ಆಪ್ಟಿಮಲ್ ಸೊಲ್ಯೂಷನ್. ಎಷ್ಟೇ ಬರೆದ್ರೆ ಸಾಕು, ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಓಕೆ, ಸಿಂಪಲ್ ಇತ್ತಾ ಇದು ಕೂಡ? ಓಕೆ, ಇನ್ನು ನೆಕ್ಸ್ಟು ಲಾಸ್ಟ್ ಕ್ವಶನ್ 10th ಒನ್ಗೆ ಹೋಗ್ತಾ ಇದ್ದೀನಿ. 1 ಮಾರ್ಕ್ಸಲ್ಲಿ ಇದು ಕ್ವಶನ್ ಲಾಸ್ಟಲ್ಲಿದೆ. ಇದು ಕೂಡ ಸಿಂಪಲ್ ಇದೆ ನೋಡಿ. P(a) ಕೊಟ್ಟಿದ್ದಾರೆ, P(b) ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದು A given by B. A given by B ಅಂತಂದರೆ ನಮಗೆ ಆಲ್ರೆಡಿ ನಮ್ಮ ಫಾರ್ಮುಲಾ ಗೊತ್ತಿದೆ, ಏನಿದೆ, P(a) given by B is equals to ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ A ಇಂಟರ್ಸೆಕ್ಷನ್ B ಡಿವೈಡೆಡ್ ಬೈ, ಇಲ್ಲಿ ಯಾವುದು ಗಿವನ್ ಬೈ ಇರುತ್ತೆ ಅದೇ ಇಲ್ಲಿ ಡಿವೈಡೆಡ್ ಬೈ ಬಂದಿರುತ್ತೆ. ಓಕೆ, ಸೊ P(a) ಇಂಟರ್ಸೆಕ್ಷನ್ B ಕೊಟ್ಟಿದ್ದಾರೆ ಆಲ್ರೆಡಿ 4/13 ಇರುತ್ತೆ, ಡಿವೈಡೆಡ್ ಬೈ P(b) ಕೊಟ್ಟಿದ್ದಾರೆ 9/13 ಇರುತ್ತೆ. ಸೊ 13 ಕ್ಯಾನ್ಸಲ್ ಆಯಿತಾ, ಉಳಿತಷ್ಟು 4/9. 4/9 ನಿಮ್ಮದು ಆನ್ಸರ್ ಆಗಿರುತ್ತೆ ನೋಡಿ. ಸಿಂಪಲ್ ಇದೆನಾ ಇದು ಕೂಡ? ಓಕೆ, ಇಷ್ಟೇ ಮಾಡಿದರೆ ಸಾಕು, ನಿಮ್ಮ ಎಲ್ಲ 1 ಮಾರ್ಕ್ಸ್ ಕ್ವಶನ್ಸ್ಗಳು ಕಂಪ್ಲೀಟ್ ಆಯಿತು ನೋಡಿ. ಸಿಂಪಲ್ ಇದೆನಾ ಎಲ್ಲ ಕ್ವಶನ್ಸ್ ಆನ್ಸರ್ಸ್ಗಳು? ಓಕೆ ಸ್ಟೂಡೆಂಟ್ಸ್, ನಾನು ಈ ಎಲ್ಲ ಆನ್ಸರ್ಸ್ಗಳನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ನೀವು ಇದನ್ನು ಡೌನ್ಲೋಡ್ ಕೂಡ ಮಾಡ್ಬೋದು, ಇಲ್ಲ ನೋಡ್ಲೂಬೋದು. ನನ್ನ ಇನ್ಸ್ಟಾಗ್ರಾಮ್ ಐಡಿ ಆಗಿದೆ ASPN ಕ್ಲಾಸಸ್ ಅಂತ. ಅಲ್ಲಿ ಹೋಗಿ ಇದನ್ನೇ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಅಲ್ಲೆಲ್ಲನೂ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಈ ಎಲ್ಲ ಸಾಲ್ವ್ ಮಾಡಿದ್ದಂಥ ಕ್ವಶನ್ಸ್ಗಳನ್ನು, ಆನ್ಸರ್ ಶೀಟ್ಗಳನ್ನು. ಸೊ ನೀವು ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ರೆಫರ್ ಮಾಡ್ಬೋದು. ಓಕೆ, ಸೊ ಇನ್ನು 2 ಮಾರ್ಕ್ಸ್ ಕ್ವಶನ್ನ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಎಸ್ ಸ್ಟೂಡೆಂಟ್ಸ್, ಇನ್ನು ಪಾರ್ಟ್ B ಅಲ್ಲಿ 2 ಮಾರ್ಕ್ಸ್ ಕ್ವಶನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಟೋಟಲ್ 14 ಕ್ವಶನ್ ಕೊಟ್ಟಿರ್ತಾರೆ, ನೀವು 10 ಕ್ವಶನ್ನ ಬರೀಬೇಕು ನೋಡಿ. 11th ಕ್ವಶನ್ನು ನಾನೆಲ್ಲ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 11 ಏನಿದೆ ನೋಡಿ, ಲೆಟ್ ಸ್ಟಾರ್ ಬಿ ದ ಬೈನರಿ ಆಪರೇಷನ್ ಆನ್ Q, ಡಿಫೈನ್ A(b) = AB ಡಿವೈಡ್ ಬೈ 2 ಫಾರ್ ಆಲ್ A ಆ್ಯಂಡ್ B ಆರ್ ಬಿಲಾಂಗ್ಸ್ ಟು Q ಅಂತ ಕೊಟ್ಟಿದ್ದಾರೆ. ದೆನ್ ಶೋ ದ್ಯಾಟ್ ದ ಸ್ಟಾರ್ ಈಸ್ ಅ ಅಸೋಸಿಯೇಟಿವ್. ಓಕೆ, ನಮಗೆ ಅವ್ರು ಕಂಡೀಷನಿಂಗ್ ಕೊಟ್ಟಿದ್ದಾರೆ ನೋಡಿ, A(b) = AB ಡಿವೈಡೆಡ್ ಬೈ 2 ಅಂತ ಇದೆ. ಅದಾದಮೇಲೆ ಏನು ಹೇಳ್ತಾರೆ, ನಾವು ಇದನ್ನ ಶೋ ದ್ಯಾಟ್ ಅಂತ ಕೊಟ್ಟಾರೆ, ಅಂದರೆ ಇದನ್ನು ನಾವು ಅಸೋಸಿಯೇಟಿವ್ ಅಂತಲೇ ಪ್ರೂವ್ ಮಾಡಬೇಕಿಲ್ಲಿ. ಓಕೆ, ಯಾಕಂದರೆ ಅವ್ರು ಆಲ್ರೆಡಿ ಹೇಳಿದ್ದಾರೆ ಇದು ಅಸೋಸಿಯೇಟಿವ್ ಆಗಿದೆ, ನೀವು ಅದನ್ನು ಅಸೋಸಿಯೇಟಿವ್ ಆಗಿದೆ ಅಂತಲೇ ಪ್ರೂವ್ ಮಾಡಬೇಕು. ಮೊದಲಿಗೆ ನಾನು ಇಲ್ಲಿ ಅಸೋಸಿಯೇಟಿವ್ ಕಂಡೀಷನ್ನ ಬರಿತಾ ಇದ್ದೀನಿ ನೋಡಿ. ಏನಿದೆ ಅಸೋಸಿಯೇಟಿವ್ ಕಂಡೀಷನ್ ಅಪ್ಪ ಅಂತಂದರೆ A(b)(c) = A(b)(c). ಮೊದಲಿಗೆ ಈ 2 ಬ್ರ್ಯಾಕೆಟ್ ಇಲ್ಲಿ ತೊಗೊತೀರಾ, ಅದಾದಮೇಲೆ ಈ 2 ಬ್ರ್ಯಾಕೆಟ್ ತೊಗೋತಾರೆ. ಇದು ನಿಮ್ಮದು ಅಸೋಸಿಯೇಟಿವ್ ಇಲ್ಲನಾ? ಓಕೆ, A(b) ಅಂತಂದರೆ ಏನಿದೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಫಾರ್ಮುಲಾ ಪ್ರಕಾರ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಮಲ್ಟಿಪ್ಲೈ ಮಾಡಬೇಕು, ಡಿವೈಡೆಡ್ ಬೈ 2. ಅದಾದಮೇಲೆ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, C. ಅದಾದಮೇಲೆ A ಆ್ಯಸ್ ಇಟ್ ಈಸ್ ಅ ಸ್ಟಾರ್. ಇವಾಗ ಇದು ಫಸ್ಟ್ ನಂಬರ್, ಇದು ಸೆಕೆಂಡ್ ನಂಬರ್. ಏನಿದೆ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಮಲ್ಟಿಪ್ಲೈ ಮಾಡಬೇಕು, ಅಂದರೆ BC ಮಲ್ಟಿಪ್ಲೈ ಮಾಡ್ತಾರೆ, ಡಿವೈಡೆಡ್ ಬೈ 2 ಅಕಾರ್ಡಿಂಗ್ ಟು ಈ ಫಾರ್ಮುಲಾ ಪ್ರಕಾರ. ಇನ್ನು ನೆಕ್ಸ್ಟ್ ನೋಡಿ, ಇವಾಗ ಇದು ಫಸ್ಟ್ ನಂಬರ್ ಆಗುತ್ತೆ, ಇದು ಸೆಕೆಂಡ್ ನಂಬರ್. ಯಾಕಂದರೆ ಇನ್ನೂ ಸ್ಟಾರ್ ಇದೆಯಾ, ಈ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ನ ಆಪರೇಷನ್ ತೊಗೋಬೇಕು. ಏನಿದೆ ಫಸ್ಟ್ ಮತ್ತು ಸೆಕೆಂಡ್ ಡಿವೈಡ್ ಬೈ 2 ಮಾಡಬೇಕು, ಏನೇ ಇರಲಿ ಅದು. ಫಸ್ಟ್ ನಂಬರ್ ಏನಿದೆ AB ಡಿವೈಡೆಡ್ ಬೈ 2 ಇಂಟು C ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ. ಅದೇ ಥರನಾಗಿ ಇಲ್ಲಿ ಇದು ಫಸ್ಟ್ ಇದೆ, ಇದು ಸೆಕೆಂಡ್ ಇದೆ, ಅಂದರೆ ಫಸ್ಟ್ ನಂಬರ ಇಂಟು ಸೆಕೆಂಡ್ ನಂಬರ ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ. ಇವಾಗ 2 ಕೆಳಗಡೆ ತೊಗೋಬೋದಾ, ABC ಆಗಿಬಿಡುತ್ತೆ, ಇದು ಮೇಲ್ಗಡೆ ಇರೋದು ABC ಡಿವೈಡೆಡ್ ಬೈ 2 ಇಂಟು 2 ಏನಾಗಿಬಿಡ್ತು, 4 ಆಯಿತು. ಇಲ್ಲಿ ಕೂಡ ABC ಡಿವೈಡೆಡ್ ಬೈ 4 ಆಯಿತು. ಇವೆರಡು ಆನ್ಸರ್ ಸೇಮ್ ಆಯಿತಾ? ಸೊ 2 ಆನ್ಸರ್ ಸೇಮ್ ಇತ್ತಂದರೆ ಏನಾಗಿಬಿಡ್ತು, ಇವಾಗ ನಾನು ಆನ್ಸರ್ ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಸೊ 2 ಆನ್ಸರ್ ಈಕ್ವಲ್ ಬಂದಿದೆ ಅಂದರೆ ಸ್ಟಾರ್ ಈಸ್ ಅಸೋಸಿಯೇಟಿವ್ ಅಂತ ಬರೆದ್ರೆ ಮುಗೀತು. ಎಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ ನೋಡಿ. ಓಕೆ, ಸೊ ನನಗೆ ಸ್ಪೇಸ್ ಇಲ್ಲ, ನಾನು ಇಲ್ಲಿ ಬರೆದಿದ್ದೀನಿ, ನೀವು ಇಲ್ಲೇ ಕೆಳಗಡೆ ಬರೀಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ನೋಡಿ, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅ ಕಾಟ್ ಇನ್ವರ್ಸ್ ಆಫ್ -1/√3 ಅಂತ ಇದೆ. ಓಕೆ, ಸೊ ಇದ್ರ ಮೇಲೆ ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಬರೋದು ಇದು ಒಂದೇ ಕ್ವಶನ್ ಆಗಿದೆ. ಒಂದು 1 ಮಾರ್ಕ್ಸಲ್ಲಿ ಬರುತ್ತೆ, ಒಂದು 2 ಮಾರ್ಕ್ಸಲ್ಲಿ ಬರುತ್ತೆ. ಓಕೆ, ಭಾಳ ಸಿಂಪಲ್ ಆಗಿರುವಂಥ ಕ್ವಶನು, ಪ್ರಿನ್ಸಿಪಲ್ ವ್ಯಾಲ್ಯೂ ಫೈಂಡ್ ಮಾಡೋದು. ಅವ್ರು ಕೊಟ್ಟಿರೋದೇನು ಇವಾಗ, ಕಾಟ್ ಇನ್ವರ್ಸ್ ಆಫ್ -1/√3 ಇದ್ರದ್ದು ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಇಲ್ಲಿ = x ಅಂತ ತೊಗೋತೀನಿ, ಇದು ಈ ಸೈಡ್ ಹೋದ್ರೆ ಏನಾಗುತ್ತೆ, ಕಾಟ್ ಆಫ್ x ಆಗುತ್ತಾ. ಸೊ ಕಾಟ್ x ಏನು ಬಂತು ನಮಗೆ 1/√3, -1/√3 ಇದೆ. ಓಕೆ, 1/√3 ಅಂದರೆ ಅದಾಗುತ್ತೆ ನಮ್ಮದು 60 ಡಿಗ್ರಿ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ಮೈನಸ್ ಸೈನ್ ಇದೆ, ಕರೆಕ್ಟಾ? ಸೊ ಮೈನಸ್ ಸೈನ್ ಇತ್ತಂದರೆ ಇಲ್ಲಿ ನಾವು ಮೈನಸ್ನ ಬರ್ಕೋಬೇಕಾಗತ್ತೆ. ಕಾಟ್ ಆಫ್
π/3 ಆನ್ಸರ್ ಆಗುತ್ತೆ. π/3 ಅಂದರೆ 60 ಡಿಗ್ರಿ. ಓಕೆ, ಸೊ ಇವಾಗ ಇದ್ರದ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಏನಾಗುತ್ತೆ, π/3 - π/3 ಅಂತೂ ಬರೋಕ್ಕಾಗಲ್ಲ, ಯಾಕಂದರೆ ಕಾಟದ್ದು ರೇಂಜ್ ಏನಾಗುತ್ತೆ 0 to ಅಲ್ಲಿ ನೆಗೆಟಿವ್ ರಿಸಲ್ಟ್ಸು ಬರೋದಿಲ್ಲ. ಓಕೆನಾ, ಸೊ ನೆಗೆಟಿವ್ ರಿಸಲ್ಟ್ ಬರೋದಿಲ್ಲ ಅಂದರೆ ನೆಗೆಟಿವ್ನ ಕ್ಯಾನ್ಸಲ್ ಮಾಡ್ಕೋಬೇಕಂದ್ರೆ ಇಲ್ಲಿ ಒಂದೇ ಒಂದು ಸಿಂಪಲ್ ಮೆಥಡ್ ಏನು ಮಾಡಬೇಕು, π - π/3ನ ತೊಗೋಬೇಕು. ಯಾಕಂದರೆ 180 - θ 180 - θ ಇದು ಯಾವ ಕ್ವಾಡ್ರೆಂಟ್ ಆಗುತ್ತೆ ನೋಡಿ, ಸೆಕೆಂಡ್ ಕ್ವಾಡ್ರೆಂಟ್ ಆಗುತ್ತಾ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಿದೆ, ಕಾಟ್ ನೆಗೆಟಿವ್ ಇರುತ್ತೆ, ಸೊ ಕಾಟ್ ಆಫ್ π/3 ಆಗುತ್ತೆ, ಮೈನಸ್ ಬರುತ್ತೆ ಇಲ್ಲಿ. ಸೊ ಅಂದರೆ ಇದು ಅಂದರೆ ಒಂದೇ, ಇದು ಬರೆದ್ರೂ ಒಂದೇ ವ್ಯಾಲ್ಯೂಸ್ ಆಗುತ್ತೆ. ಈ ಥರ ಬರೋದು ಇಲ್ಲಿ -1/√3 ಬರೀಬೇಕು. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ, ಕಾಟ್ ಆಫ್ ಇಲ್ಲಿ 3 LCM ತೊಗೊಂಡ್ರೆ 3π -π ಅಂದರೆ 2π/3 ಬಂತು. ಓಕೆ, ಸೊ ಇದು -1/√3 ಅಂದರೆ ಇವಾಗ ಕಾಟ್ ಇನ್ವರ್ಸ್ ಆಫ್ -1/√3 ಆನ್ಸರ್ ಎಷ್ಟಾಯ್ತಪ್ಪ ಅಂದರೆ 2π/3. ಇದು ನಿಮ್ಮದು ಆನ್ಸರ್ ಆಗುತ್ತೆ. 2π/3 ಅಂದರೆ 120 ಡಿಗ್ರಿ ಆಗಿರುತ್ತೆ ನೋಡಿ. ಇದು 0 to 180 ಒಳಗೆ ಬರುತ್ತಾ ರಿಸಲ್ಟ್ ರೇಂಜ್ ಒಳಗೆ, ಅಂದರೆ ಇದು ಪಾಸಿಟಿವ್ ಆಗಿದೆ. ಸೊ ಹಾಗಾಗಿ ಇದು ಆನ್ಸರ್ ಕರೆಕ್ಟು. ಅಂತಂದರೆ ಲಾಸ್ಟಿಗೆ ನಾವು ಏನು ಬರೀಬೇಕಪ್ಪ ಅಂದರೆ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ cot inverse of -1/√3 is 2π/3. ಎಷ್ಟು ಬರೆದ್ರೆ ಮುಗಿತು ನೋಡಿ, ಸಿಂಪಲ್ ಇದೆನಾ ಇದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ನೋಡಿ ಏನಿದೆ, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟೈಸಸ್ ಆರ್. ಇಲ್ಲಿ 3 ವರ್ಟೈಸಸ್ ಕೊಟ್ಟಿದ್ದಾರೆ, ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಮೊದಲಿಗೆ ಡಿಟರ್ಮಿನೆಂಟ್ನ ಬರ್ಕೊಳ್ಳೋಣ. ಸೊ ಡಿಟರ್ಮಿನೆಂಟ್ ಅಂದರೆ ಮೊದಲಿಗೆ ಏನು ಮಾಡ್ತೀರಾ, ಡಿಟರ್ಮಿನೆಂಟ್ ಮೆಥಡ್ ಫಾಲೋ ಮಾಡಬೇಕಂದ್ರೆ ಫಾರ್ಮುಲಾ ಏನಿದೆ, ಡೆಲ್ಟಾ ಈಸ್ ಈಕ್ವಲ್ಸ್ ಟು 1/2. ಇಲ್ಲೇನಾಗುತ್ತೆ 1 1 1 ಅಂತ ಬರೀತೀರಾ. ಓಕೆ, ಇದು ಮೆಥಡ್ ಇದೆ ಡಿಟರ್ಮಿನೆಂಟ್ನಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಮಾಡಬೇಕಾದ್ರೆ. ಇವಾಗ ಈ ವರ್ಟೈಸಸ್ನ ಬರ್ಕೊತಾ ಹೋಗ್ತೀರಾ, -2 -3, ಅದಾದಮೇಲೆ 3 2 -1 -8 ಈ ಥರ ಬರೀಬೇಕು. ಇದಾದಮೇಲೆ ಇದ್ರದ್ದು ಸಿಂಪ್ಲಿಫಿಕೇಷನ್ 1/2 ಆ್ಯಸ್ ಇಟ್ ಬರೀತೀರಾ. ಎಕ್ಸ್ಪಾನ್ಷನ್ ಅಲಾಂಗ್ ವಿತ್ R1 ತೊಗೊತೀರಾ. ಓಕೆ, R1 ತೊಗೊಂಡ್ರೆ ಸೈನ್ ಏನಿರುತ್ತೆ, ಇಲ್ಲಿ ಪ್ಲಸ್ಸು ಮೈನಸ್ಸು ಪ್ಲಸ್ ಆಗಿರುತ್ತೆ. ಓಕೆ, ತೊಗೊಳ್ಳಿ, ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ ನೋಡಿ. ಫಸ್ಟು -2 ನಾನು ಬ್ರ್ಯಾಕೆಟಲ್ಲಿ ಬರಿತಾ ಇದ್ದೀನಿ, -2 ಇಂಟು ಬ್ರ್ಯಾಕೆಟ್ ಅಂದರೆ ಇದು ಕ್ಯಾನ್ಸಲ್ ಆಯಿತು. 2 × 1 2 -8 × 1 -8 ಆಯಿತು, +8 ಆಗುತ್ತೆ. ಇದು -+3 ಆಯಿತು ಇಂಟು ಬ್ರ್ಯಾಕೆಟ್ ಅಂದರೆ ಮಿಡಲ್ ರೋ, ಫಸ್ಟ್ ರೋ ಮತ್ತು ಮಿಡಲ್ ಕಾಲಮ್ ಕ್ಯಾನ್ಸಲ್ ಆಗಿ 3 × 1 3 ಆಗುತ್ತೆ. -1 ಅಂದರೆ +1 ಆಯಿತು. ಅದಾದಮೇಲೆ +1 ಇದೆ, ಇದು ತೊಗೊತೀರಿ. ಇವಾಗ ಇದು ಕ್ಯಾನ್ಸಲ್ ಆಯಿತು, 3 × 8 ಮಾಡಬೇಕು. ಇವಾಗ -24 ಆಗುತ್ತೆ ಇದು, ಯಾಕಂದರೆ ಇಲ್ಲಿ ಮೈನಸ್ ಇದೆ. 3 ಅಂದರೆ -24 ಆಯಿತು. ಮೈನಸ್ ಇಲ್ಲೊಂದು ಬರುತ್ತೆ ಫಾರ್ಮುಲಾ ಪ್ರಕಾರ, 2 × -1 ಅಂದರೆ ಮತ್ತೆ -2 ಬಂತು, ಮೈನಸ್ ಇದು +2 ಆಯಿತು. ಓಕೆ, ಇದನ್ನು ಪೂರ ಸಿಂಪ್ಲಿಫೈ ಮಾಡಿಬಿಟ್ರೆ ನಿಮ್ಮದು ಆನ್ಸರ್ ಬರುತ್ತೆ ನೋಡಿ. ಸೊ ಇದು -2 ಆ್ಯಸ್ ಇಟ್ ಇಸ್ ಬರೀ 2 + 8 ಅಂದರೆ 10 ಆಯಿತು, +3 3 + 1 ಅಂದರೆ 4 ಆಗುತ್ತೆ, +1 -24 -2 ಅಂತಂದರೆ -22 ಆಯಿತು. ಓಕೆ, 1/2 ಇದು -20, 4 × 3 ಅಂದರೆ 12, ಇದು -22. -22 -20 ಅಂತಂದರೆ ಫಸ್ಟಿಗೆ ಮೊದಲಿಗೆ ಆ್ಯಡ್ ಮಾಡ್ಕೋಬೇಕಂದ್ರೆ -42 ಆಗುತ್ತೆ. -42 + 12 ಅಂದರೆ -30 ಆಯಿತು. ಸೊ ನಾನು ಇಲ್ಲೇ ಬರೀತಾ ಇದ್ದೀನಿ ನೋಡಿ, -30 ಆಯಿತು, /2 ಇದೆ. ಸೊ /2 ಮಾಡಿದರೆ ಎಷ್ಟಾಯ್ತು, ಇದು -15 ಬರುತ್ತೆ. ಸೊ ಯೂಶ್ವಲಿ ನಾವು ಏರಿಯಾನ ಫೈಂಡ್ ಮಾಡಬೇಕಾಗಿದೆಯಲ್ಲ ಇವಾಗ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಮಾಡಬೇಕಾದಾಗ ಇಲ್ಲಿ ನೆಗೆಟಿವ್ ಒಳಗೆ ಬರೆಯೋ ಹಾಗಿಲ್ಲ. ಇವೊಂದು ಅದು ಆನ್ಸರ್ ಮೈನಸಲ್ಲಿ ಬಂದ್ರೂ ನಾವು ಆನ್ಸರ್ ಏನು ಬರೀಬೇಕು, ಪಾಸಿಟಿವ್ ಒಳಗೇ ಬರೀಬೇಕು. 50 ಸ್ಕ್ವೇರ್ ಯೂನಿಟ್ಸ್ ಅಂತ. ಗೊತ್ತಾಯ್ತಾ? ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್? ಸೊ ಇದನ್ನು ಮೈನಸ್ ಬರೀಲಿಲ್ಲ ಅಂದರೆ ಮತ್ತೆ ರಾಂಗ್ ಆಗುತ್ತೆ. ಯಾವಾಗಲೂ ಏರಿಯಾ ಪಾಸಿಟಿವಲ್ಲಿ ಇರುತ್ತೆ. ಸೊ ಈ ಒಂದು ಮೈನಸ್ ಬಂದರೂ ಅದನ್ನು ಪಾಸಿಟಿವ್ ಒಳಗೆ ಬರೀಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತು. ಓಕೆ, ಇವಾಗ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನೋಡಿ. 14th ಒನ್ ಏನಿದೆ, ಇದು ಭಾಳ ಸಿಂಪಲ್ ಇದೆ. ಡಿಫ್ರೆನ್ಷಿಯೇಷನು y = ಏನು ಕೊಟ್ಟಿದ್ದಾರೆ, cos ಆಫ್ ಲಾಗ್ ಆಫ್ x + e⁻x ಇದೆ. ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಇದೆ. ಓಕೆ, ಡಿಫ್ರೆನ್ಷಿಯೇಟ್ ಮಾಡಿ. dy/dx = ಫಸ್ಟಿಗೆ ನಾವೇನಿದೆ ಕಾಸ್ ನೋಡಬೇಕು, ಕಾಸ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಕಾಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, -sin ಆಫ್ x ಅಂದರೆ x ಜಾಗದಲ್ಲಿ ಏನಿದೆ ಅದನ್ನು ಮೊದಲಿಗೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆ, ಇದು ನಮ್ಮದು ಎಕ್ಸ್ಟ್ರಾ ಪಾರ್ಟ್ ಇದೆ, ಅದಕ್ಕೆ ನಾವೇನು ಮಾಡ್ಕೋಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ಟ್ರಾ ಪಾರ್ಟ್ ಏನಾಗಿದೆ, log x + e⁻x ಇದೆ. ಓಕೆ, ಅದಾದಮೇಲೆ -sin ಆಫ್ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಈಗ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ. log x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ,
1/x ಆಗುತ್ತೆ ಪ್ಲಸ್ ಇ ರೇಸ್ ಟು ಎಕ್ಸ್ದು ಇ ರೇಸ್ ಟು ಎಕ್ಸ್ ಆಗುತ್ತೆ. ಆಯಿತಾ? ಸೊ ಇ ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಯಾವಾಗಲೂ ಇ ರೇಸ್ ಟು ಎಕ್ಸ್ ಇರುತ್ತೆ. ಸೊ ಇದು ಕಂಪ್ಲೀಟ್ ಆಯಿತಾ? ಎಷ್ಟು ಮಾಡಿದ್ರೆ ಇದು ಆನ್ಸರ್ ಕಂಪ್ಲೀಟ್ ಆಯಿತು. ಇಲ್ಲಾಂದರೆ ಇದನ್ನು ಈ ರಿಸಲ್ಟ್ನ ಎರಡು ಕಡೆ ಮಲ್ಟಿಪ್ಲೈ ಮಾಡಿ ಇಟ್ಟು ಕೂಡ ಬರೋದು ನಡೆಯುತ್ತೆ. ಸೊ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಸೈನ್ ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದನ್ನು ಮಲ್ಟಿಪ್ಲೈ ಮಾಡಿದರೆ ಸೈನ್ ಆಫ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಇ ರೇಸ್ ಟು ಎಕ್ಸ್, ಇದು ಇಂಟು 1/x ಇದ್ದರೆ ಡಿವೈಡೆಡ್ ಬೈ ಎಕ್ಸ್ ಬರಿಬೋದು. ಪ್ಲಸ್ ಇ ರೇಸ್ ಟು ಎಕ್ಸ್ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ಮೈನಸ್ ಸೈನ್ ಇದೆ, ಹೊರಗಡೆನೇ ಬರ್ಕೊಂಬಿಡಿ. ಇ ರೇಸ್ ಟು ಎಕ್ಸ್ ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಇ ರೇಸ್ ಟು ಎಕ್ಸ್. ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಕೂಡ ಕಂಪ್ಲೀಟ್. ಇಷ್ಟು ಬರೆದ್ರೆ ನಡೆಯುತ್ತೆ, ಇಷ್ಟು ಬರೆದ್ರೂ ಕೂಡ ಓಕೆ, ನಿಮಗೆ 2 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಸೊ ಇನ್ನು ನೆಕ್ಸ್ಟು 15th. ಓಕೆ, 15th ಕ್ವಶನ್ ನೋಡಿ ಏನಿದೆ. 15th ಇಲ್ಲಿ ಮತ್ತೆ ಬರೋದು ನಿಮ್ಮದು ಡಿಫ್ರೆನ್ಷಿಯೇಷನ್ ಕ್ವಶನೇ ಬರುತ್ತೆ. ಯಾಕಂದರೆ 3 ಡಿಫ್ರೆನ್ಷಿಯೇಷನ್ ಕ್ವಶನ್ಗಳಿಗೆ ಕೊಟ್ಟಿದ್ದಾರೆ ಈ ಸತಿ ನಿಮಗೆ. ಓಕೆನಾ? ಸೊ ನೋಡಿ ಏನಿದೆ ಕ್ವಶನ್ನು, ಸೈನ್ ಸ್ಕ್ವೇರ್ ಎಕ್ಸ್. ನಾನು ಇಲ್ಲಿ ಕ್ವಶನ್ ಬರಿತಾ ಇದ್ದೀನಿ. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್, ಸಾರಿ y ಇದೆ, y ಈಸ್ ಈಕ್ವಲ್ಸ್ ಟು 1. ಇವಾಗ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಓಕೆ, ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೋಬೇಕು. ಇದು ಸೈನ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ, ಅದೇನಾಗುತ್ತೆ ಸೈನ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಅಂದರೆ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಹಚ್ಚಬೇಕು. ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ 2x ಅಂದರೆ 2 sin x ಆಯಿತು. ಎಕ್ಸ್ ಸೈನ್ ಎಕ್ಸ್ ಎಕ್ಸ್ಟ್ರಾ ಟರ್ಮ್ ಇದೆಯಾ, ಅದಕ್ಕೆ ನಾವು ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಸೈನ್ ಎಕ್ಸ್ಗೆ. ಓಕೆ, ಪ್ಲಸ್ ಇಲ್ಲಿನೂ ಅದೇ ಥರನಾಗಿ 2x ಫಾರ್ಮುಲಾ ಆಗುತ್ತೆ. ಅಂದರೆ 2 cos ಫಾರ್ y ಆಗುತ್ತೆ. ಅದಕ್ಕೆ ನಾವು ಉಳಿದಿರೋದು ಯಾವುದು ಎಕ್ಸ್ಟ್ರಾ ಕಾಸ್ y, ಅದಕ್ಕೆ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ 1 ಏನಾಗುತ್ತೆ 0 ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ನೋಡಿ, 2 sin ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಪ್ಲಸ್ 2 cos ಆಫ್ y. ಇವಾಗ ಕಾಸ್ y ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಮೈನಸ್ ಆಫ್ ಸೈನ್ y ಆಯಿತು. ಇಲ್ಲಿ y ಇದೆ, ಮತ್ತು ಎಕ್ಸ್ ಇತ್ತಂದರೆ ನಾವು ಇದೇ ಬರಿಬೋದು, ಇಷ್ಟೇ ಬರಿಬೋದಾಗಿತ್ತು. ಮತ್ತೆ y ಬಂದಿದೆ, yಗೆ ಮತ್ತೊಂದು ಸತಿ ನಾವು ಡಿಫ್ರೆನ್ಷಿಯೇಟ್ ಮಾಡಿದರೆ dy/dx ಆಗುತ್ತೆ ಈಸ್ ಈಕ್ವಲ್ಸ್ ಟು 0. ಓಕೆನಾ? ಸೊ ಇವಾಗ ನೆಕ್ಸ್ಟ್ ನಾವು ಕ್ವಶನ್ ಏನು ಕೇಳಿದ್ರು dy/dx ಬರಿಬೇಕಾಗಿದ್ದು. ಸೊ ಇದು ಪ್ಲಸ್ ಮೈನಸ್ ಆಗಿಬಿಡುತ್ತಾ ಹೊರಗಡೆ ಬಂದರೆ. ಓಕೆ, ಪ್ಲಸ್ ಆಯಿತು ಪೂರ ಈ ಪಾರ್ಟನ್ನು ಮೈನಸ್ ಇದನ್ನು ರೈಟ್ ಸೈಡ್ ತೊಗೊಂಡ್ರೆ ಪ್ಲಸ್ ಆಗಿಬಿಡುತ್ತೆ. ಪ್ಲಸ್ ಅಂತಂದರೆ ಈ ರಿಸಲ್ಟ್ ಈಕ್ವಲ್ಸ್ ಇದು ಆಯಿತು. ಅಂದರೆ ಇದನ್ನು ನಾನು ಇಲ್ಲೇ ಬರಿತಾ ಇದ್ದೀನಿ ನೋಡಿ, 2 cos y sin y dy/dx ಇಸ್ ಈಕ್ವಲ್ಸ್ ಟು ಏನಿದೆ ಈ ಸೈಡು 2 sin x cos x ಇದೆ. ಸೊ ಇವಾಗ ನಮಗೆ ಬೇಕಾಗಿರೋದು ಫೈನಲ್ ಆಗಿ dy/dx ಇಸ್ ಈಕ್ವಲ್ಸ್ ಟು, ಅಂದರೆ ಇದು ಪೂರ ರಿಸಲ್ಟ್ ಈ ಕಡೆ ಶಿಫ್ಟ್ ಮಾಡ್ಕೋಬೇಕಾ. ಸೊ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಇಲ್ಲಿ ಮೊದಲಿಗೆ ಇದು 2ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ, ಎರಡು ಕಡೆ ಸೇಮ್ ಇದೆ. ಸೊ ಉಳಿತು ಇದನ್ನೇ ಪೂರ ರಿಸಲ್ಟ್ ಈ ಕಡೆ ಶಿಫ್ಟ್ ಮಾಡ್ಕೋಬಿಡ್ತೀರ. ಅಂದರೆ sin x cos x ಡಿವೈಡೆಡ್ ಬೈ cos y sin y. ಎಷ್ಟು ಬರೆದ್ರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯ್ತು ನೋಡಿ. ಓಕೆ, ಸಿಂಪಲ್ ಇದೆನಾ ಇದು? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 16th one ನೋಡಿ ಏನಿದೆ, y ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಪ್ಲಸ್ tan x ಅಂತಿದೆ. ಇದಕ್ಕೆ ನಾವು ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿರೋದು ಇವಾಗ. ಓಕೆ, ಸೊ ಮೊದಲಿಗೆ ನಾನು ತೊಗೊತಾ ಇದ್ದೀನಿ, ಕ್ವಶನ್ ಬರ್ಕೊತಾ ಇದ್ದೀನಿ. tan ಆಫ್ x ಇದೆ. ಸೊ ಇದಕ್ಕೆ ಮೊದಲಿಗೆ ನಾನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಇಲ್ಲಿ dy/dx ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ x⁻n ಫಾರ್ಮುಲಾ 3n ಇಂಟು x⁻n-1 ಅಂದರೆ 3 - 1 ಅಂದರೆ 2 ಆಯಿತು. ಪ್ಲಸ್ tan x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ sec ಸ್ಕ್ವೇರ್ x ಆಯಿತು. ಓಕೆ, ಇವಾಗ ನಾವು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಯಾಕಂದರೆ ಡಬಲ್ ಡಿಫ್ರೆನ್ಷಿಯೇಷನ್ ಅವ್ರು ಕೇಳಿರೋದು. ಸೊ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದರೆ d²/dx² ಆಗುತ್ತೆ. ಇದು 3 ಆ್ಯಸ್ ಇಟ್ ಈಸ್ ಬರೀತೀರ. ಎಕ್ಸ್ ಸ್ಕ್ವೇರ್ದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 2x ಆಗುತ್ತೆ. ಪ್ಲಸ್ ಇದು sec ಸ್ಕ್ವೇರ್ ಇದೆ. sec ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಮೊದಲಿಗೆ ಅಪ್ಲೈ ಮಾಡಿ. ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ 2x ಆಗುತ್ತಲ್ಲವ. ಸೊ 2 sec x ಅಂತ ಮೊದಲು ಬರ್ಕೊಳ್ಳಿ. ಎಕ್ಸ್ಟ್ರಾ ಪಾರ್ಟ್ ಏನಾಯಿತು sec x ಆಯಿತು. sec x ಇದು ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕಂದಾಗಾಯಿತು. dy/dx ಆಫ್ sec x ಮಾಡಬೇಕು. ಓಕೆ, ಇನ್ ದ ಲಾಸ್ಟ್ ಸ್ಟೆಪ್ಪಲ್ಲಿ ಬರೆದ್ಬಿಡಿ, d²y/dx² ಇಸ್ ಈಕ್ವಲ್ಸ್ ಟು 3 × 2 6x ಪ್ಲಸ್ 2 ಇಂಟು sec x. ಇದು sec x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, sec x ಡಿಫ್ರೆನ್ಷಿಯೇಷನ್ ಇಲ್ಲಿ ನಾನು ಬರಿತಾ ಇದ್ದೀನಿ ನೋಡಿ, d/dx ಆಫ್ sec x ಏನಾಗುತ್ತಪ್ಪ ಅಂದರೆ sec x ಇಂಟು tan x ಇದೆ. ಕರೆಕ್ಟ್ ಅಲ್ವಾ? ಓಕೆ, ಇಲ್ಲಿ sec x tan x ಬಂತು. ಆಲ್ರೆಡಿ ಇಲ್ಲಿ ಒಂದು sec x ಇದೆ. ಸೊ sec x ಏನಾಗಿಬಿಡುತ್ತೆ, ಇದು sec ಸ್ಕ್ವೇರ್ x ಇಂಟು tan x ಆಗಿಬಿಡುತ್ತೆ. ಇದು ನಿಮ್ಮದು ಲಾಸ್ಟ್ ಆನ್ಸರ್. ಸಿಂಪಲ್ ಇದೆಯಾ ಇದು? ಓಕೆ, ಸೊ ಎಲ್ಲ ಡಿಫ್ರೆನ್ಷಿಯೇಷನ್ 3 ಕ್ವಶನ್ಸ್ಗಳು ಕಂಪ್ಲೀಟ್ ಆಗಿದ್ದಾವೆ. ಇನ್ನು ನೆಕ್ಸ್ಟು 17th ಹೋಗೋಣ. 17th ಕ್ವಶನ್ ನೋಡಿ ಏನಿದೆ, ಫೈಂಡ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್
y ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂತಿದೆ. ಸೊ ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿದ್ದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಆಫ್ ದಿ ಕರ್ವ್ ಅಂತಂದರೆ ಈ ಕೊಟ್ಟಿರುವಂಥ ಇಕ್ವೇಷನಿಗೆ ನಾವೇನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಹೌದಾ? ಸೊ ಮೊದಲಿಗೆ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ ನೋಡಿ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್. ಸೊ ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟು ಎಕ್ಸ್ ಮಾಡ್ತೀರಾ, ಆಗೇನಾಗುತ್ತೆ ಎಕ್ಸ್ ಕ್ಯೂಬ್ ಇದ್ದಿದ್ದು 3x² ಆಯಿತು ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಇಲ್ಲಿ ಏನು ಮಾಡ್ಕೋಬೇಕು ನಾವು ಇವಾಗ, ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದಾರೆ, ಇದನ್ನು ನಾವಿಲ್ಲಿ ಅಪ್ಲೈ ಮಾಡ್ತೇವೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 2ನ ಅಪ್ಲೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 3 ಇಲ್ಲಿ ಎಕ್ಸ್ ಇದ್ದಲ್ಲಿ 2² ಹಾಕ್ತೀರಾ ಮೈನಸ್ 1, 3 ಇಂಟು 2² ಅಂದರೆ 4 ಆಯಿತು ಮೈನಸ್ 1, ಸೊ ಅಂದರೆ 12 ಮೈನಸ್ 1 ಅಂದರೆ 11. ಸೊ 11 ಅನ್ನೋದು ಇಲ್ಲಿ ಆನ್ಸರ್ ಆಗಿರುತ್ತೆ ನೋಡಿ. ಸೊ ಲಾಸ್ಟಲ್ಲಿ ಬರೀಬೋದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಈಸ್ 11 ಅಂತ ಬರೆದ್ರೆ ಇದು ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೇನಾ ಇದು? ಓಕೆ, ಇನ್ನು ನೆಕ್ಸ್ಟು ಇಲ್ಲಿ ಬಂದರೆ ಇವಾಗ ನೋಡಿ ಇದೇನಿದೆ ಇಂಟಿಗ್ರೇಷನ್ ಕ್ವಶನ್ನು ಅಂದರೆ ಇಂಟಿಗ್ರೇಷನ್ ಆಫ್ 0 ಟು ಪೈ ಸೈನ್ ಸ್ಕ್ವೇರ್ ಆಫ್ x/2 ಮೈನಸ್ ಕಾಸ್ ಸ್ಕ್ವೇರ್ ಆಫ್ x/2 dx ಇದೆ. ಓಕೆ, ಸೊ ಇಲ್ಲಿ ನಾವು ಮೈನಸ್ನ ಕಾಮನ್ ಫ್ಯಾಕ್ಟರ್ ತೊಗೋಬೇಕು, ಯಾಕಂದರೆ ನಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ, ಏನು ಕಾಸ್ ಆಫ್ 2x ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ, ಕರೆಕ್ಟಾ? ಸೊ ಇದನ್ನು ನಾವು ಕಾಸ್ ಆಫ್ ಎಕ್ಸ್ ಅಂತ ಬರೆದ್ರೆ ಏನಾಗುತ್ತೆ ಫಾರ್ಮುಲಾ, ಕಾಸ್ ಸ್ಕ್ವೇರ್ ಆಫ್ x/2 ಮೈನಸ್ ಸೈನ್ ಸ್ಕ್ವೇರ್ ಆಫ್ x/2 ಆಗುತ್ತೆ, ಕರೆಕ್ಟಾ? ಸೊ ಇದು ನಾವು ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡ್ಬಿಡ್ತಾ ಇದ್ದೀನಿ. ಸೊ ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, 0 ಟು ಪೈ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಅಂದರೆ ಕಾಸ್ ಸ್ಕ್ವೇರ್ x/2 ಮೈನಸ್ ಸೈನ್ ಸ್ಕ್ವೇರ್ x/2 ಆಗುತ್ತೆ ಇಂಟು ಡಿ ಎಕ್ಸ್. ಅಂದರೆ ಇದು ಪೂರ ಆನ್ಸರ್ ಏನಾಗ್ಬಿಡ್ತು ಇವಾಗ ಅಕಾರ್ಡಿಂಗ್ ಟು ಫಾರ್ಮುಲಾ 0 ಟು ಪೈ ಕಾಸ್ ಎಕ್ಸ್ ಆಯಿತು, ಕರೆಕ್ಟಾ? ಸೊ ಕಾಸ್ ಎಕ್ಸ್ ಡಿ ಎಕ್ಸ್. ಸೊ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಇಲ್ಲಿ ಮೈನಸ್ ಏನಿದೆ ಆ್ಯಸ್ ಇಟ್ ಈಸ್, ಕಾಸ್ ಎಕ್ಸ್ ಇಂಟಿಗ್ರೇಷನ್ ಸೈನ್ ಎಕ್ಸ್ ಆಗುತ್ತೆ. ಸೈನ್ ಎಕ್ಸ್ ಲಿಮಿಟ್ಸ್ ಏನಿದೆ 0 ಟು ಪೈ. ಓಕೆ, ಸೊ 0 ಟು ಪೈ ಅಂತಂದ್ರೆ ಏನಾಯಿತು, ಮೈನಸ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಸೈನ್ ಆಫ್ ಪೈ ಮೈನಸ್ ಸೈನ್ ಆಫ್ 0 ಲೋವರ್ ಲಿಮಿಟ್. ಎರಡು ಆನ್ಸರ್ 0ನೇ ಆಗುತ್ತೆ, ಸೈನ್ ಆಫ್ 180 ಆನ್ಸರ್ನು 0, ಇದೂ 0, ಎಲ್ಲನೂ 0 ಆಗಿ ಲಾಸ್ಟಲ್ಲಿ ಬರ್ತಾ ಇರುವಂಥ ಆನ್ಸರ್ ಎಷ್ಟು, 0. ಓಕೆ, ಎಷ್ಟು ಮಾಡಿದರೆ ನಿಮ್ಮದು 18th ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ. ಸಿಂಪಲ್ ಇದೇನೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ 19th ಒನ್, ಫೈಂಡ್ ದ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೆಕ್ ಸ್ಕ್ವೇರ್ ಎಕ್ಸ್ ಇದೆ. ಸೊ ಇಲ್ಲಿ ಏನು ಮಾಡ್ಕೋಬೇಕು ನೋಡಿ, ನಾನು ಇಲ್ಲಿ ಕ್ವಶನ್ ಬರೀತಾ ಇದ್ದೀನಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇದೆ. ಸೊ ಇದಕ್ಕೆ ನಾನು ಫಸ್ಟ್ ಪಾರ್ಟಾಗಿ ಕೊಡ್ತಾ ಇದ್ದೀನಿ, ಇದನ್ನು ಸೆಕೆಂಡ್ ಪಾರ್ಟ್, ಅಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಓಕೆನಾ? ಸೊ ಏನಿದೆ ಫಾರ್ಮುಲಾ ನೋಡಿ, ಮೊದಲಿಗೆ ಫಸ್ಟ್ ಪಾರ್ಟ್ ಆ್ಯಸ್ ಇಟ್ ಈಸ್ ಬರೀತಾರೆ, ಎಕ್ಸು ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಆಯಿತು. ಅದಾದಮೇಲೆ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸು ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಆಯಿತು. ಓಕೆ, ಇದು ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಆಗುತ್ತೆ, ಮತ್ತೊಂದು ಡಿ ಎಕ್ಸ್ ಬರುತ್ತೆ, ಯಾಕಂದರೆ ಇಲ್ಲಿ 2 ಇಂಟಿಗ್ರೇಷನ್ ಇದ್ದಾವೆ. ಅದಾದಮೇಲೆ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಆಗುತ್ತೆ. ಓಕೆ, ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ನು 1 ಆಗುತ್ತೆ ಇಂಟು ಸೆಕ್ ಸ್ಕ್ವೇರ್ ಇಂಟಿಗ್ರೇಷನ್ ಮತ್ತು ಟ್ಯಾನ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ಇನ್ನು ಲಾಸ್ಟಲ್ಲಿ ಬಂದರೆ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಇಂಟಿಗ್ರೇಷನ್ ಆಫ್ 1 ಇಂಟು ಟ್ಯಾನ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಆಯಿತಾ. ಸೊ ಟ್ಯಾನ್ ಎಕ್ಸ್ದು ಇಂಟಿಗ್ರೇಷನ್ ಏನಾಗುತ್ತೆ, ಲಾಗ್ ಆಫ್ ಮಾಡ್ ಆಫ್ ಸೆಕ್ ಎಕ್ಸ್ ಇದೆ, ಇದು ನಿಮಗೆ ಫಾರ್ಮುಲಾ ಗೊತ್ತಿರಬೇಕು, ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯ್ತು ನೋಡಿ. ಸಿಂಪಲ್ ಇದೆಯಾ ಇದು? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಇದು ಭಾಳ ಸಿಂಪಲ್ ಆಗಿರುವಂಥ ಕ್ವಶನ್. ಫೈಂಡ್ ದ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್. ಇಕ್ವೇಷನ್ ಏನು ಕೊಟ್ಟಿದ್ದಾರೆ, y∭ ಪ್ಲಸ್ 2y∭ ಪ್ಲಸ್ y ಡ್ಯಾಶ್. ಅಂತ ಟ್ರಿಪಲ್ ಡ್ಯಾಶ್ ಅಂದರೆ ಇದು ಆರ್ಡರ್ ಎಷ್ಟಾಗುತ್ತೆ, 3 ಆಗುತ್ತೆ. ಇಲ್ಲಿ ಆರ್ಡರ್ 2 ಇದೆ, ಇಲ್ಲಿ ಆರ್ಡರ್ 1 ಇದೆ. ಓಕೆ, ಸೊ ಇವಾಗ ನಾವು ನೋಡಬೇಕಾಗಿರೋದೇನು, ಹೈಯೆಸ್ಟ್ ಆರ್ಡರ್ ಎಷ್ಟಿದೆ, 3 ಇದೆ ಅಂತಂದರೆ ಆರ್ಡರ್ ಎಷ್ಟಾಗುತ್ತೆ, ಆರ್ಡರ್ ಆಫ್ ದಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಏನಾಗುತ್ತೆ, 3 ಆಗುತ್ತೆ. ಇನ್ನು ಡಿಗ್ರಿ ಬರೆದ್ರೆ ಡಿಗ್ರಿ ಎಷ್ಟಿದೆ, ಹೈಯೆಸ್ಟ್ ಆರ್ಡರ್ದು ಪವರ್ನೇ ನೋಡಬೇಕು, 1 ಇದೆ, ಸೊ 1 ಆಯಿತು. ಎಷ್ಟೇ ಬರೆದ್ರೆ ಸಾಕು ಸ್ಟೂಡೆಂಟ್, ನಿಮಗೆ 2 ಮಾರ್ಕ್ಸ್ ಬರ್ತಾಯಿದೆ ನೋಡಿ. ಭಾಳ ಸಿಂಪಲ್ ಆಗಿರುವಂಥ ಇದು ಕ್ವಶನ್ನು, ಕ್ವೆಶನ್ ನಂಬರ್ 20 ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬಂದರೆ ಕ್ವಶನ್ ನಂಬರ್ 21ಗೆ ಬಂದರೆ, ಫೈಂಡ್ ದ ಪ್ರೊಜೆಕ್ಷನ್ ಆಫ್ ದ ವ್ಯಾಕ್ಟರ್ ಎ ಆನ್ ದ ವ್ಯಾಕ್ಟರ್ ಬಿ. ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಅ ವ್ಯಾಕ್ಟರ್ ಎ ಕೊಟ್ಟಿದ್ದಾರೆ ಆನ್ ದ ವ್ಯಾಕ್ಟರ್ ಬಿ. ಸೊ ನಮ್ಗೆ ಗೊತ್ತಿರಬೇಕು ಫಾರ್ಮುಲಾ, ಪ್ರೊಜೆಕ್ಷನ್ ಆಫ್ ಅ ವ್ಯಾಕ್ಟರ್ ಎ ಆನ್ ಬಿ. ಸೊ ನಾನಿಲ್ಲಿ ಬರೀತಾ ಇದ್ದೀನಿ ನೋಡಿ, ಪ್ರೊಜೆಕ್ಷನ್
ಆಫ್ ಎ ಆನ್ ಬಿ ಅಂತಂದರೆ ಏನಾಗುತ್ತೆ ಫಾರ್ಮುಲಾಪ್ಪ ಅಂತಂದರೆ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇದು ನಿಮ್ಮದು ಪ್ರೊಜೆಕ್ಷನ್ ಆನ್ ವೆಕ್ಟರ್ ಎ ಆನ್ ಬಿ ಅಂತ ಇರುತ್ತೆ. ಸೊ ಇವಾಗ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ನಾನು ಫಾರ್ಮುಲಾ ಪ್ರಕಾರ ಫಿಲಪ್ ಮಾಡ್ತಾ ಹೋಗ್ತೀನಿ. ವೆಕ್ಟರ್ ಏನು ಕೊಟ್ಟಿದ್ದಾರೆ ನೋಡಿ, ಐ ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 7k ಕ್ಯಾಪ್ ಡಾಟ್ ಬಿದೇನು ಕೊಟ್ಟಿದ್ದಾರೆ 7i ಮೈನಸ್ ಜೆ ಪ್ಲಸ್ 8k ಡಿವೈಡೆಡ್ ಬೈ ಬಿ ವ್ಯಾಕ್ಟರ್ದು ಮ್ಯಾಗ್ನಿಟ್ಯೂಡನ್ನು ತೊಗೋಬೇಕಿಲ್ಲಿ. ಏನಿದೆ ಬಿ ವ್ಯಾಕ್ಟರು 7i ಮೈನಸ್ ಜೆ ಪ್ಲಸ್ 8k. ಓಕೆ, ಸೊ ನಾನು ಇಲ್ಲಿ ಬರಿತಾ ಇದ್ದೆ ನೋಡಿ ನೆಕ್ಸ್ಟ್ ಆನ್ಸರು ಸ್ಟೆಪ್ದು. ಸೊ ಡಾಟ್ ಪ್ರಾಡಕ್ಟ್ ಯಾವ ಥರ ಮಾಡ್ತೀರಾ, ಐ ಟು ಐನ ಡಾಟ್ ಮಾಡಬೇಕಾ, ಅಂದರೆ ಐ ಟು ಐ ಮಾಡಿದಾಗ ಆನ್ಸರ್ 1 ಬರುತ್ತೆ. ಅಂದರೆ ಅದನ್ನ ಬಿಟ್ಟು 7 ಇಂಟು 1 ಅಂತಂದಾಗುತ್ತೆ. ಇಲ್ಲಿ 7 ಆಯಿತು. ಅದಾದಮೇಲೆ ಪ್ಲಸ್ ಮೈನಸ್ ಆಗುತ್ತೆ. ಇಲ್ಲಿ ಜೆ ಅಂದರೆ ಏನಿಲ್ಲ ಅಂದರೆ 1 ಇರುತ್ತೆ. 1 ಇಂಟು 3 ಆಗುತ್ತೆ. ಅದಾದಮೇಲೆ ಪ್ಲಸ್ 8 ಇಂಟು 7 ಮಾಡಬೇಕು. 8 ಇಂಟು 7 ಎಷ್ಟಾಗುತ್ತೆ 56 ಆಗುತ್ತೆ. ಅಗೇನ್ ಹೋಲ್ ಡಿವೈಡೆಡ್ ಬೈ ಇದ್ರದ್ದು ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಯಾವ ಥರ ಮಾಡ್ತಾರೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಅಂತಂದರೆ 7 ಇದೆ, ಇಲ್ಲಿ 7 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 49 ಆಯಿತು. ಪ್ಲಸ್ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. ಪ್ಲಸ್ 8 ಸ್ಕ್ವೇರ್ ಅಂದರೆ 64 ಆಗುತ್ತೆ. ಕರೆಕ್ಟಾ? ಓಕೆ, ಸೊ ಇವಾಗ ಇದನ್ನೆಲ್ಲನೂ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ, 7 ಮೈನಸ್ 3 ಅಂದರೆ 4 ಆಗುತ್ತೆ. 4 ಪ್ಲಸ್ 50 ಅಂತಂದರೆ 60 ಆಯಿತು. ಇದು 60 ಆಯಿತು ಡಿವೈಡೆಡ್ ಬೈ ರೂಟ್ ಆಫ್ 49 ಪ್ಲಸ್ 64 ಮಾಡಬೇಕು. ಇವಾಗ 49 ಪ್ಲಸ್ 1 ಅಂದರೆ 50 ಆಯಿತು. 50 ಪ್ಲಸ್ 64 ಮಾಡಬೇಕು. 64 ಮಾಡಿದರೆ 114 ಆಗುತ್ತೆ. ಓಕೆ, ಇಷ್ಟೇ ಬರೆದು ನಡೆಯುತ್ತೆ. ಇಲ್ಲಾಂದರೆ ಇದಕ್ಕೆ ನಾನು ಇದನ್ನು ಸಿಂಪ್ಲಿಫೈ ಮಾಡ್ಕೊತೀನಿ ಅಂದರೆ ಮಲ್ಟಿಪ್ಲೈಡ್ ವಿತ್ ಮಲ್ಟಿಪ್ಲೈಂಗ್ ಆ್ಯಂಡ್ ಡಿವೈಡಿಂಗ್ ಬೈ ರೂಟ್ 4 ಮಾಡಬೇಕು. ಓಕೆ, ಆಗೇನಾಗುತ್ತೆ ನೋಡಿ, ಇದು ರಿಸಲ್ಟ್ 60 ಆಗಿಬಿಡುತ್ತಾ. 60 ಇಂಟು ರೂಟ್ ಆಫ್ 144 ಆಯಿತು, 14 ಆಯಿತು. 114 ಆಗುತ್ತೆ. ಸೊ ಡಿವೈಡೆಡ್ ಬೈ ಇದು ಎರಡನ್ನೂ ರೂಟ್ ತೆಗೆದುಬಿಟ್ರೆ 114 ಆಗುತ್ತೆ. ಇದು 6 ಕ್ಯಾನ್ಸಲ್ ಆಗುತ್ತಾ, 6 10 6 1 54 ಆಯಿತು. ಅಂದರೆ 6 9 ಅಂದರೆ ಫೈನಲಾಗಿ ಎಷ್ಟು ಬಂತು 10 ರೂಟ್ ಆಫ್ 114 ಡಿವೈಡೆಡ್ ಬೈ 19. ಸೊ ಇದಾಗಿದೆ ನಿಮ್ಮ ಆನ್ಸರ್. ಯೂನಿಟ್ಸ್ ಅಂತ ಬರೆದು ನಡೆಯುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಫ್ರೆಂಡ್ಸ್? ಓಕೆ, ಇನ್ನು ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ದ ಡಿಟರ್ಮೈನ್ಡ್ ಬೈ ದ ವ್ಯಾಕ್ಟರ್. ಇಲ್ಲಿ 2 ವೆಕ್ಟರ್ಸ್ ಕೊಟ್ಟಿದ್ದಾರೆ. ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿರೋದು ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್. ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಂತಂದರೆ ಏನಾಗಿರುತ್ತೆ, ಫಾರ್ಮುಲಾ ಡಿಟರ್ಮಿನೆಂಟ್ ಆಫ್ ಎ ಕ್ರಾಸ್ ಬಿ ಮಾಡಬೇಕು. ಓಕೆನಾ? ಸೊ ಡಿಟರ್ಮಿನೆಂಟ್ ಆಫ್ ಎ ಕ್ರಾಸ್ ಬಿ ಅಂತಂದರೆ ಮೊದಲಿಗೆ ನಾವು ಎ ವ್ಯಾಕ್ಟರ್ ಬರೀಬೇಕು. ಇಲ್ಲಿ ಕೊಟ್ಟಿದ್ದಾರೆ ಎ ವ್ಯಾಕ್ಟರು, ಇಲ್ಲಿ ಕೊಟ್ಟಿದ್ದಾರೆ ಬಿ ವ್ಯಾಕ್ಟರ್. ಇದ್ರದ್ದು ನಾವು ಎ ಕ್ರಾಸ್ ಬಿನ ಮಾಡ್ಕೋಬೇಕಾಗಿರೋದು. ಓಕೆ, ಸೊ ಎ ಕ್ರಾಸ್ ಬಿ ಯಾವ ಥರ ನಾವು ಫೈಂಡ್ ಮಾಡ್ತೀವಿ, ಡಿಟರ್ಮಿನೆಂಟ್ ಮೆಥಡ್ನ ಯೂಸ್ ಮಾಡಿಕೊಂಡು ಮಾಡ್ತಿದ್ವಿ, ಗೊತ್ತಿದೆಯಾ? ಸೊ ಇಲ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ 2 ರಿಸಲ್ಟ್ನ ನೋಡಿ. ಫಸ್ಟಿಗೆ ಏನು ಮಾಡ್ಕೋಬೇಕು, ಐ ಜೆ ಕೆ ಅಂತ ಬರೀತೀರಾ. ಇಲ್ಲಿ ಐ ಫಸ್ಟ್ ರೋವಲ್ಲಿ, ಸೆಕೆಂಡ್ ರೋವಲ್ಲಿ ಏನು ಮಾಡ್ತೀರಾ, ಐದು ಡೈರೆಕ್ಷನ್ ಕೊಸೈನ್ ರಿಸಲ್ಟ್ಸ್ನ ಬರೀತೀರಾ. 1 ಮೈನಸ್ 1 3. ಇಲ್ಲೇನು ಬರೀಬೇಕು, ಇದ್ರ ಬಿ ವ್ಯಾಕ್ಟರ್ದು 2 ಮೈನಸ್ 7 1 ಆಗುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ರೆ ಮುಗೀತು ನೋಡಿ. ಸೊ ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ ನೋಡಿ, ಫಸ್ಟು ಎಕ್ಸ್ಪಾನ್ಷನ್ ಅಲಾಂಗ್ ವಿತ್ R1 ಮಾಡಿ. ಐ ಇಂಟು ಬ್ರ್ಯಾಕೆಟ್ -1 ಇಂಟು 1 -1 ಆಗುತ್ತೆ. ಮೈನಸ್ ಪ್ಲಸ್ ಆಗಿ 7 ಇಂಟು 3 ಅಂದರೆ 21 ಆಗುತ್ತೆ. ಇದು ಮೈನಸ್ ಜೆ ಆಯಿತು. ಇದು ಕ್ಯಾನ್ಸಲ್ ಆಗಿ 1 ಇಂಟು 1 1 ಆಗುತ್ತೆ, -6 ಆಗುತ್ತೆ. ಅದಾದಮೇಲೆ ಪ್ಲಸ್ ಕೆ ಇಂಟು ಬ್ರ್ಯಾಕೆಟ್ 1 ಇಂಟು 7 ಅಂದರೆ -7 ಆಗುತ್ತೆ. ಮೈನಸ್ ಪ್ಲಸ್ 2 ಆಯಿತು. ಓಕೆನಾ? ಸೊ ಇದನ್ನ ಪೂರ ರೈಟ್ ಮಾಡಿ ಎಷ್ಟಾಗುತ್ತೆ ನೋಡಿ, 21 -1 ಮಾಡಬೇಕು. 21 -1 ಅಂದರೆ 20 ಆಯಿತು. ಸೊ 20 ಆಯಿತು ಇದು. ಅದಾದಮೇಲೆ ಇಲ್ಲಿ ಮೈನಸ್ ಇದೆ. ಸೊ 1 -6 ಅಂದರೆ -5. ಮೈನಸ್ ಆಲ್ರೆಡಿ ಹೊರಗಿದೆ. ಸೊ ಮೈನಸ್ ಪ್ಲಸ್ ಆಗಿದ್ದು ಮೈನಸ್ ಪ್ಲಸ್ ಆಗಿ +5 ಜೆ ಕ್ಯಾಪ್ ಆಗುತ್ತೆ. ಇಲ್ಲಿ ನೋಡಿ ಏನಿದೆ, -7 + 2 ಇದೆ ಅಂದರೆ -5 ಆಯಿತು. ಪ್ಲಸ್ -5 ಕೆ ಕ್ಯಾಪ್ ಆಯಿತು. ಓಕೆ, ನಮಗೆ ಇವಾಗ ಆನ್ಸರ್ ಬಂದಿರೋದು ಓನ್ಲಿ ಎ ಕ್ರಾಸ್ ಬಿ ಆನ್ಸರ್ ಬಂದಿದೆ. ಓಕೆ, ಸೊ ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಂತಂದರೆ ಎ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಸೊ ಇದ್ರದ್ದು ಮ್ಯಾಗ್ನಿಟ್ಯೂಡನ್ನು ನಾವು ಇಲ್ಲಿ ಫೈಂಡ್ ಮಾಡಬೇಕು. ಕರೆಕ್ಟಾ? ಸೊ ಅಂದರೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಬೇಕಂದ್ರೆ ಏನು ಮಾಡ್ತೀರಾ, ಸ್ಕ್ವೇರ್ ರೂಟ್ ಆಫ್ 20 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇದನ್ನು ಪೂರ ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ ನೋಡಿ,
ಇದರದ್ದು ರೂಟ್ ಆಫ್ 400 ಆಗುತ್ತೆ. ಇದು 25 ಪ್ಲಸ್ 25 ಪ್ಲಸ್ 25 50 ಆಯಿತು, ಪ್ಲಸ್ 400 ಅಂದರೆ 425 ಆಯಿತು. ಕರೆಕ್ಟ್, 425 ಅಂತಲೂ ಬರಿಬೋದು, ಇಲ್ಲಾಂದರೆ 15 ರೂಟ್ ಆಫ್ 2 ಈ ಥರನೂ ನಾವು ಬರಿಬೋದು. ಇದಾಗಿದೆ ನಿಮ್ಮದು ಸ್ಕ್ವೇರ್ ಯೂನಿಟ್ ಪ್ಯಾರಲೋಗ್ರಾಮ್ದು ಏರಿಯಾ. ಸಿಂಪಲ್ ಇದೆನಾ ಇದು? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ದ ಇಕ್ವೇಷನ್ ಆಫ್ ದ ಪ್ಲೇನ್ ವಿತ್ ಇಂಟರ್ಸೆಪ್ಟ್ಸ್ 2, 3 ಆ್ಯಂಡ್ 4 ಆನ್ ಎಕ್ಸ್ ಆಕ್ಸಸ್, ವೈ ಆಕ್ಸಸ್ ಆ್ಯಂಡ್ ಜೆಡ್ ಆಕ್ಸಸ್ ಅಂತ ಇದೆ ರೆಸ್ಪೆಕ್ಟಿವ್ಲಿ. ಓಕೆ, ಸೊ ಈ ಪಾಯಿಂಟ್ಸ್ ಇಂಟರ್ಸೆಪ್ಟ್ ಇದ್ದಾವೆ. ಸೊ ಇದನ್ನು ನಾವು ಈ ಥರ ಬರಿಬೋದು. ಎ ವ್ಯಾಲ್ಯೂನ 2 ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂ 3 ಅಂತಿದೆ, ಸಿ ವ್ಯಾಲ್ಯೂ 4 ಇದೆ. ಸೊ ನಾವು ಇಂಟರ್ಸೆಪ್ಟ್ ಇಕ್ವೇಷನ್ ಏನಾಗುತ್ತೆ ನೋಡಿ, ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ವೈ ಡಿವೈಡೆಡ್ ಬೈ ಬಿ ಪ್ಲಸ್ ಜೆಡ್ ಡಿವೈಡೆಡ್ ಬೈ ಸಿ ಈಸ್ ಈಕ್ವಲ್ಸ್ ಟು 1 ಇರುತ್ತೆ. ಸೊ ಇವೆಲ್ಲ ವ್ಯಾಲ್ಯೂಸ್ನ ಹಾಕಿದರೆ ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ ವೈ ಡಿವೈಡೆಡ್ ಬೈ 3 ಪ್ಲಸ್ ಜೆಡ್ ಡಿವೈಡೆಡ್ ಬೈ 4 ಈಸ್ ಈಕ್ವಲ್ಸ್ ಟು 1. ಇಲ್ಲಿ ನಾವು ಎಲ್ ಸಿ ಎಮ್ ತೊಗೊಂಡ್ರೆ ಎಷ್ಟಾಗುತ್ತೆ ನೋಡಿ, ಇಕ್ವೇಷನ್ ಫೈಂಡ್ ಮಾಡಬೇಕು. ಸೊ 12 ಇಕ್ವೇಷನ್ ಎಲ್ ಸಿ ಎಮ್ ಆಗುತ್ತಾ. ಸೊ 12 ಎಲ್ ಸಿ ಎಮ್ ಆದರೆ ಈ ಥರ ಬರೀಬೋದು. 12 ತೊಗೊಂಡ್ರೆ ಅಂದರೆ ಇಲ್ಲಿ ಎಷ್ಟಾಗುತ್ತೆ, 6x ಪ್ಲಸ್ ಇದು 3ಇಂದ ಡಿವೈಡ್ ಮಾಡಿದರೆ 4y ಆಗುತ್ತೆ, ಇದು 3z ಈಸ್ ಈಕ್ವಲ್ಸ್ ಟು 1. ಸೊ ಇವಾಗ ಫೈನಲ್ ಆಗಿ ಇಕ್ವೇಷನ್ ಬರೆದ್ರೆ ಈ 12 ಇಲ್ಲಿ ಡಿವೈಡ್ ಬೈ ಈ ಸೈಡ್ ಬಂದರೆ ಮಲ್ಟಿಪ್ಲೈ ಆಗುತ್ತೆ. ಅಂದರೆ ಎಷ್ಟಾಯಿತು, 6x ಪ್ಲಸ್ 4y ಪ್ಲಸ್ 3z ಈಸ್ ಈಕ್ವಲ್ಸ್ ಟು 12. ಎಷ್ಟು ಬರೆದ್ರೆ ನಿಮ್ದು ಇಕ್ವೇಷನ್ ಕಂಪ್ಲೀಟ್ ಆಯ್ತು ನೋಡಿ. ಸಿಂಪಲ್ ಇದೆಯಾ ಇದು ಕ್ವಶನು? ಓಕೆ, ಇನ್ನು ಲಾಸ್ಟ್ ಒಂದು ಕ್ವಶನ್ ನೋಡಿ, 2 ಮಾರ್ಕ್ಸಲ್ಲಿರುವಂಥ ಲಾಸ್ಟ್ ಕ್ವಶನ್ನು. ಸೊ ಲಾಸ್ಟ್ ಕ್ವಶನ್ನು ಭಾಳ ಸಿಂಪಲ್ ಇದೆ. ಏನು ಕೊಟ್ಟಿದ್ದಾರೆ, ಅಸ್ಯೂಮ್ ದ್ಯಾಟ್ ಈಚ್ ಚೈಲ್ಡ್ ಬಾರ್ನ್ ಇನ್ ಅ ಫ್ಯಾಮಿಲಿ ಈಸ್ ಈಕ್ವಲಿ ಲೈಕ್ಲಿ ಟು ಬಿ ಬಾಯ್ ಆರ್ ಗರ್ಲ್. ಇಫ್ ಎ ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್, ವಾಟ್ ಈಸ್ ದ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ದ್ಯಾಟ್ ಬೋತ್ ಆರ್ ಗರ್ಲ್ಸ್ ಗಿವನ್ ದ್ಯಾಟ್ ಯಂಗೆಸ್ಟ್ ಈಸ್ ಅ ಗರ್ಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಏನು ಹೇಳ್ತಾ ಇದ್ದಾರೆ, ಎ ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್. ಎ ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್ ಅಂತಂದರೆ ನಾವು ಇದರದ್ದು ಸ್ಯಾಂಪಲ್ ಸ್ಪೇಸ್ನ ಬರೀಬೇಕಾಗತ್ತೆ. ಮಸ್ಟಿಗೆ ಇದರದ್ದು ಸ್ಯಾಂಪಲ್ ಸ್ಪೇಸ್ ಬರೆದ್ರೆ ಏನಾಗುತ್ತೆ ನೋಡಿ, ಒಂದು ಫ್ಯಾಮಿಲಿಯಲ್ಲಿ ಇಬ್ಬರು ಚೈಲ್ಡ್ ಇದ್ದಾರೆ ಅಂದರೆ ಏನಾಗ್ಬೋದು ಪಾಸಿಬಿಲಿಟೀಸ್, 2 ಬಾಯ್ ಆಗ್ಬೋದು, ಇಲ್ಲಾಂದರೆ 2 ಗರ್ಲ್ ಆಗ್ಬೋದು, ಇಲ್ಲಾಂದರೆ ಫಸ್ಟ್ ಬಾಯ್ ಆಗಿ ನೆಕ್ಸ್ಟ್ ಗರ್ಲ್ ಆಗ್ಬೋದು, ಇಲ್ಲಾಂದರೆ ಫಸ್ಟ್ ಗರ್ಲ್ ಆಗಿ ನೆಕ್ಸ್ಟ್ ಬಾಯ್ ಆಗ್ಬೋದು. ಇದಿಷ್ಟೇ ಚಾನ್ಸಸ್ ಇದೆಯಾ? ಓಕೆ, ಇವಾಗ ಕಂಡೀಷನ್ ಏನೇನಿದೆ ನೋಡಿ. ವಾಟ್ ಈಸ್ ದ ಕಂಡೀಷ್ನಲ್ ಪ್ರೊಬ್ಯಾಬಿಲಿಟಿ ದ್ಯಾಟ್ ಬೋತ್ ಆರ್ ಗರ್ಲ್. ಇದು ನಿಮ್ಮದು ಫಸ್ಟ್ ಇವೆಂಟ್ ನಾವು ಫೈಂಡ್ ಮಾಡಬೇಕಾಗಿರೋಂಥ ಇವೆಂಟ್ ಆಗಿರುತ್ತೆ. ಅಂದರೆ ಬೋತ್ ಆರ್ ಗರ್ಲ್. ಆಮೇಲೆ ಗಿವನ್ ದ್ಯಾಟ್ ಏನು ಹೇಳ್ತಾರೆ, ಯಂಗೆಸ್ಟ್ ಈಸ್ ಎ ಗರ್ಲ್. ಅಂದರೆ ಇವಾಗ ನಾವು ಕಂಡೀಷನ್ ಏನು ತೊಗೋಬೇಕು, ಇ ಅರ ತೊಗೊಳ್ಳಿ, ಇಲ್ಲ ಎ ಆದರೂ ತೊಗೋಬೋದು. ಎ ಅನ್ನು ತೊಗೊತಾ ಇದ್ದೀನಿ ನಾನು. ಎ ಅಂತ ಏನಾಗುತ್ತೆ ಕಂಡೀಷನು, ಬೋತ್ ಆರ್ ಗರ್ಲ್. ಬೋತ್ ಆರ್ ಗರ್ಲ್ಸ್ ಅಂತಂದರೆ ಎಷ್ಟಾಗುತ್ತೆ, ಇಬ್ಬರು ಗರ್ಲ್ ಇರುವಂಥ ಚಾನ್ಸಸ್ ಒಂದೇ ಇದೆ, ಜಿ ಆಗುತ್ತೆ. ಸೊ ಇದ್ರದ್ದು ಪ್ರೊಬ್ಯಾಬಿಲಿಟಿ ಎಷ್ಟಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಎ, ಇಲ್ಲಿ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಅಂದರೆ 4 ಇದೆ ಅಂತಂದರೆ ಇದು 1/4 ಆಯಿತು. ಇನ್ನು ಬಿ ಸೆಟ್ ಏನಾಗುತ್ತೆ ನೋಡಿ, ಯಂಗೆಸ್ಟ್ ಈಸ್ ಎ ಗರ್ಲ್ ಅಂತ ಕೊಟ್ಟಿದ್ದಾರೆ. ಯಂಗೆಸ್ಟ್ ಈಸ್ ಗರ್ಲ್. ಯಂಗೆಸ್ಟ್ ಈಸ್ ಎ ಗರ್ಲ್ ಅಂತಂದರೆ, ಯಂಗೆಸ್ಟ್ ಈಸ್ ಎ ಗರ್ಲ್ ಅಂದರೆ ಸಣ್ಣವ್ರು ಯಾರು ಇರ್ತಾರಲ್ಲ ಅವರು ಗರ್ಲ್ ಆಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಸಣ್ಣವ್ರು ನಾನು ಸ್ಮಾಲ್ ಲೆಟ್ರಲ್ಲಿ ಬರ್ದಿದ್ದೀನಿ ನೋಡಿ, ಇಲ್ಲಿದೆ ಒಂದು ಚಾನ್ಸಸ್ಸು, ಆಮೇಲೆ ಇಲ್ಲೊಂದಿದೆ. ಅಂದರೆ ಇವೇ 2 ಚಾನ್ಸಸ್ ಆಗುತ್ತೆ. ಯಾವುದು, ಬಾಯ್ ಫಸ್ಟ್ ಆಗಿ ಸೆಕೆಂಡ್ ಗರ್ಲ್ ಆಗಿರ್ಬೋದು, ಇಲ್ಲಾಂದರೆ ಫಸ್ಟು ಗರ್ಲ್ ಆಗಿ ಸೆಕೆಂಡ್ ಒನ್ನು ಗರ್ಲ್ ಆಗಿರ್ಬೋದು. ಅಂದರೆ 2 ಚಾನ್ಸಸ್ ಇದ್ದಾವೆ. ಅಂದರೆ ಇದ್ರದ್ದು ಪ್ರೊಬ್ಯಾಬಿಲಿಟಿ ಎಷ್ಟಾಗುತ್ತೆ, 2 ಡಿವೈಡೆಡ್ ಬೈ 4 ಆಗುತ್ತೆ. ಅಂದರೆ 1/2 ಅಂತ ಬರಿಬೋದು. ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ. ಎ ಗಿವನ್ ಬೈ ಬಿ ಅಂದರೆ ಇಂಟರ್ಸೆಕ್ಷನ್ ಒಂದು ಮಾಡಬೇಕಾ, ಅಂದರೆ ಎ ಇಂಟರ್ಸೆಕ್ಷನ್ ಬಿ ಮಾಡಿದ್ರೆ ಏನಾಗುತ್ತೆ ಸೆಟ್, ಇದರಲ್ಲಿ 2ರಲ್ಲಿ ಕಾಮನ್ ಏನಾಗಿದೆ, ಜಿ ಆಗಿದೆಯಾ ಅಂತಂದರೆ ಇದರ ಆನ್ಸರ್ ಎಷ್ಟಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆನ್ಸರ್ ಎಷ್ಟಾಗುತ್ತೆ, 1/4 ಆಯಿತು. ಸೊ ಇವಾಗ ಕ್ವಶನ್ ಏನು ಕೇಳಿದ್ದಾರೆ ಅವರು, ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ ಅಂತ ಕೇಳಿದ್ದಾರೆ. ಸೊ ಎ ಗಿವನ್ ಬೈ ಬಿ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಬಿ ಆಗುತ್ತೆ. ಎ ಇಂಟರ್ಸೆಕ್ಷನ್ ಬಿ ಅಂತಂದರೆ ಎಷ್ಟು ಬಂದಿದೆ, 1/4 ಇದೆ, ಕರೆಕ್ಟಾ. ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಬಿ ಎಷ್ಟಿದೆ, 2/4 ಇದೆ. ಅಂತಂದರೆ 4 ಕ್ಯಾನ್ಸಲ್ ಆಗಿ ಉಳಿತೆಷ್ಟು, 1/2. ಸೊ ಇದಾಗಿದೆ ನಿಮ್ಮ ಆನ್ಸರ್. ಸಿಂಪಲ್ ಇದೆನಾ ಇದು 2 ಮಾರ್ಕ್ಸಿನ ಕ್ವಶನ್ ಪ್ರೊಬ್ಯಾಬಿಲಿಟಿದು. ಓಕೆ,
ಸೊ ಇವಾಗ ನೋಡಿ ಸ್ಟೂಡೆಂಟ್ಸ್ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸು ಮತ್ತು 1 ಮಾರ್ಕ್ಸ್ ಕ್ವಶನ್ಸ್ ಆನ್ಸರ್ಸ್ಗಳು ಕಂಪ್ಲೀಟ್ ಆಗಿದೆ. ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ, 3 ಮಾರ್ಕ್ಸು, 5 ಮಾರ್ಕ್ಸು ಮತ್ತು 10 ಮಾರ್ಕ್ಸಿನ ಕ್ವಶನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್. ಸೊ ನಾನು ಇಲ್ಲಿವರೆಗೂ ಸಾಲ್ವ್ ಮಾಡಿರೋದೆಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಸೊ ಎಲ್ಲರೂ ಇದನ್ನು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.